Something is happening in this church. ಜಯಂತ್ ಹೆಸರು ಹೇಳಿದ್ರೆ ಅದನ್ನ ನಿಮಗೆ ಸಾಯಿಸ್ಬಿಡ್ತಾನೆ. But when you say Jesus' name, ಯೇಸುವಿನ ಹೆಸರು ಹೇಳುವಾಗ it will go out. ಅದು ಬಿಟ್ಟು ಓಡೋಗುತ್ತದೆ. It will run. ಅದು ಓಡೋಗುತ್ತದೆ. It will run. ಅದು ಓಡೋಗುತ್ತದೆ. Hallelujah. Hallelujah. Amen. Amen. You know, God is just come here. I don't know this man has a higher calling. ಈ ವ್ಯಕ್ತಿಗೆ ದೊಡ್ಡ ಕರೆಯುವಿಕೆ ಇದೆ. I don't know who he is. ಆತನು ಯಾರೆಂಬುದಾಗಿ ಗೊತ್ತಿಲ್ಲ ನನಗೆ. But your name starts with G. ಆದ್ರೆ ನಿಮ್ಮ ಹೆಸರು ಜಿ ಅಕ್ಷರದಿಂದ ಪ್ರಾರಂಭವಾಗುತ್ತದೆ. It starts with G. ಜಿ ಇಂದ ಪ್ರಾರಂಭವಾಗುತ್ತದೆ. It starts with G. ಅದು ಜಿ ಎಂಬ ಪದದಿಂದ ಅಕ್ಷರದಿಂದ ಪ್ರಾರಂಭವಾಗುತ್ತದೆ. I don't know, but God says God is giving me G. ಆದ್ರೆ ದೇವರು ನನಗೆ ಜಿ ಎಂಬ ಒಂದು ಅಕ್ಷರವನ್ನು ಕೊಡ್ತಿದ್ದಾರೆ. God is telling you today. ದೇವರು ಈ ನಮಗೆ ಹೇಳ್ತಿದ್ದಾರೆ. God has blessed you in this ministry. ದೇವರು ಈ ಸೇವೆಯಲ್ಲಿ ನಿಮ್ಮನ್ನು ಆಶೀರ್ವದಿಸಿದ್ದಾರೆ. God is telling you. ದೇವರು ನಮಗೆ ಹೇಳ್ತಿದ್ದಾರೆ. To put a very special seed into this ministry. ಈ ಒಂದು ಸೇವೆಯಲ್ಲಿ ಬಹಳ ವಿಶೇಷವಾದ ಬೀಜ ಬಿತ್ತಿರಿ ಎಂಬುದಾಗಿ. When you do that, ನೀವು ಆ ಬೀಜ ಬಿತ್ತುವಾಗ God will bless your family. ದೇವರು ನಿಮ್ಮ ಕುಟುಂಬವನ್ನು ಆಶೀರ್ವದಿಸ್ತಾರೆ. What is his name, brother? What? I don't know, but come on, somebody. ಯಾರಾದರೂ ಸ್ತುತಿಯ ದೊಡ್ಡ ಚಪ್ಪಾಳೆಯನ್ನು ತಟ್ಟಿರಿ. Raise your hand. ನಿಮ್ಮ ಕೈ ಮೇಲೆ ಕೆತ್ತಿರಿ. Raise your hand. ಕೈಯನ್ನು ಮೇಲೆ Raise your hand. ಕೈ ಮೇಲೆ ಕೆತ್ತಿರಿ. Stand beside him. Come on. I tell you, ನಿಮಗೆ ಹೇಳ್ತೇನೆ, there was a season in your family. ನಿಮ್ಮ ಕುಟುಂಬದಲ್ಲಿ ಒಂದು ಕಾಲ ಇದೆ. ಕಾಲ ಇತ್ತು. When you were struggling, ನೀವು ಅಲ್ಲಿ ಬಹಳ ಕಷ್ಟಪಡ್ತಾ ಇದ್ರಿ. But now, ಆದ್ರೆ ಈಗ God has blessed you. ದೇವರು ನಿಮ್ಮನ್ನು ಆಶೀರ್ವದಿಸಿದ್ದಾರೆ. God says, ದೇವರು ಹೇಳ್ತಿದ್ದಾರೆ, be faithful ನಂಬಿಗಸ್ತರಾಗಿರಿ to your pastor, ನಿಮ್ಮ ಸಭಾಪಾಲಕರಿಗೆ, to your man of God. ನಿಮ್ಮ ದೇವ ಸೇವಕರಿಗೆ. When you do that, ನೀವು ಅದನ್ನು ಮಾಡುವಾಗ He will give you long life. ದೇವರು ನಿಮಗೆ ದೀರ್ಘಾಯುಷ್ಯವನ್ನು ಕೊಡ್ತಾರೆ. Come on, somebody give a clap offering. ಯಾರಾದರೂ ಚಪ್ಪಾಳೆ ಸ್ತುತಿಯ ಚಪ್ಪಾಳೆಯನ್ನು ದೇವರಿಗೆ ತಟ್ರಿ. See. ನೋಡ್ರಿ, I tell you. ನಿಮಗೆ ಹೇಳ್ತೇನೆ. Sit down. Thank you so much. This is what God can do. Amen. ಇದೇ ದೇವರು ಮಾಡುವಂತದ್ದು. God, he is a God of locations. ದೇವರು ಲೊಕೇಶನ್ಸ್ ಗಳ ದೇವರಾಗಿದ್ದಾರೆ, ಸ್ಥಳಗಳ ದೇವರಾಗಿದ್ದಾರೆ. Can you understand this? ನಿಮಗೆ ಅರ್ಥ ಆಯ್ತಾ ಇದು? God knew Thomas. ದೇವರಿಗೆ ಗೊತ್ತಿತ್ತು ತೋಮನು ಏನೆಂಬುದಾಗಿ. And God knew his calling. ಮತ್ತು ದೇವರಿಗೆ ಗೊತ್ತಿತ್ತು ಆತನ ಕರೆಯುವಿಕೆ ಏನೆಂಬುದಾಗಿ. Catch this. ಇದನ್ನು ಹಿಡ್ಕೊಳ್ರಿ. Catch this. ಇದನ್ನು ಹಿಡ್ಕೊಳ್ರಿ. Tell with me, I will catch it. ನನ್ನ ಜೊತೆ ಹೇಳ್ರಿ, ನಾನು ಹಿಡ್ಕೊಂತೇನೆ. I will catch this. I will catch this. Say, catch it. ಹೇಳ್ರಿ, catch it. Hallelujah. This is the message of the resurrection. ಇದೇ ಪುನರುತ್ಥಾನದ ಪ್ರಸಂಗವಾಗಿದೆ. He doesn't look at your weakness. ನಿಮ್ಮ ಬಲಹೀನತೆಯನ್ನು ಆತನು ನೋಡುವುದಿಲ್ಲ. He looks at your calling. ನಿಮ್ಮ ಕರೆಯುವಿಕೆಯನ್ನು ಆತನು ನೋಡುವನಾಗಿದ್ದಾನೆ. God knows your calling. ದೇವರಿಗೆ ಗೊತ್ತು ನಿಮ್ಮ ಕರೆಯುವಿಕೆ ಏನೆಂಬುದಾಗಿ. God knows that you have a higher calling. ದೇವರಿಗೆ ಗೊತ್ತು ನಿಮಗೆ ದೊಡ್ಡ ಕರೆಯುವಿಕೆ ಇದೆ ಎಂಬುದಾಗಿ. Have you got this, brother? ನಿಮಗೆ ಇದು ಅರ್ಥ ಆಯ್ತಾ ದೇವ? I tell you. ನಿಮಗೆ ಹೇಳ್ತೇನೆ. The beautiful thing about Jesus. ಯೇಸುವಿನ ಬಗ್ಗೆ ಒಂದು ಸುಂದರವಾದ ಸಂಗತಿ. When Jesus walks in, ಯೇಸು ಒಳಗಡೆ ನಡೆದು ಬರುವಾಗ he is a transformer. ಆತನು ರೂಪಾಂತರಗೊಳಿಸುವ ದೇವರಾಗಿದ್ದಾರೆ. When my life, ನನ್ನ ಜೀವಿತ, when it was in darkness, ಅದು ಕತ್ತಲೆಯಲ್ಲಿರುವಾಗ, when Jesus walked inside, ಯೇಸು ಒಳಗಡೆ ನಡೆದು ಬಂದಾಗ life transformed. ಜೀವಿತ ರೂಪಾಂತರ ಆಯಿತು. Hallelujah. Hallelujah. One day, ಒಂದು ದಿನ, Pastor Giri is a testimony here. ಪಾಸ್ಟರ್ ಗಿರಿಯವರಿಗೆ ಒಂದು ಸಾಕ್ಷಿ ಇದೆ ಇಲ್ಲಿ. That was my first experience of miracle. ಅದು ಒಂದು ಅದ್ಭುತದ ಮೊದಲನೇ ಅನುಭವ ಆಗಿತ್ತು ನನಗೆ. ನನ್ನ ಜೊತೆ ಇದ್ದೀರಾ? ಕೇಳ್ತಾ ಇದ್ದೀರಾ? Amen. ಆಮೆನ್. ನೋಡಿ, ಆಗ ಬೈಬಲ್ ಕಾಲೇಜಿಂದ ಫಸ್ಟ್ ಬಂದಿರೋದು. ಫಸ್ಟ್ ಐ ಕೇಮ್ ಫ್ರಮ್ ದ ಬೈಬಲ್ ಸ್ಕೂಲ್. ಬೈಬಲ್ ಕಾಲೇಜ್ ಸ್ಕೂಲಿಂದ ಮೊದಲನೇ ಸರಿ ನಾನು ಬಂದಿದ್ದೆ ಅವಾಗ. I was having an old bike called Kawasaki Bajaj. Kawasaki Bajaj ಎಂಬುದಾಗಿ ನನಗೆ ಹಳೆ ಬೈಕ್ ಇತ್ತು. I bought it for 4,000 rupees. 4,000 ಕೊಟ್ಟು ಅದನ್ನು ಕೊಂಡ್ಕೊಂಡಿದ್ದೆ. So monthly I will pay 500 rupees.
ಪ್ರತಿ ತಿಂಗಳು 500 ರೂಪಾಯಿ ಕಟ್ಟಬೇಕಾಗಿತ್ತು. When I start my bike, ನನ್ನ ಒಂದು ಬೈಕ್ಸ್ ನಾನು ಸ್ಟಾರ್ಟ್ ಮಾಡುವಾಗ the whole village, the whole town will say the railway has started, the train engine has started. ಅಲ್ಲಿ ಇರುವ ಪಟ್ಟಣದಲ್ಲಿ ಎಲ್ಲರೂ ಹೇಳ್ತಾ ಇದ್ರು ಒಂದು ರೈಲು ಗಾಡಿ ಪ್ರಾರಂಭವಾಗಿದೆ ಅಲ್ಲಿ ಎಂಬುದಾಗಿ. When they see the smoke, ಅವರು ಒಂದು ಧೂಳನ್ನು ನೋಡುವಾಗ they will make fun of me. ನಾನು ನೋಡಿ ಹಾಸ್ಯ ಮಾಡ್ತಿದ್ರು ಅವರು. They will say the mosquito engine has come. You know, ಅವ್ರು ಹೇಳ್ತಿದ್ರು ಸೊಳ್ಳೆಯ ಧೂಳು ಬಂತು ನೋಡಪ್ಪ ಅಂತ. have you seen people putting smoke on the mosquitoes? ನೀವು ನೋಡಿದ್ರ ಸೊಳ್ಳೆಗಳಿರುವಾಗ ಒಂದು ಧೂಳು ಹೊಡಿತಲ್ಲ ಅದನ್ನ, Right? ಅಲ್ವಾ? So what happened? ಅಲ್ಲಿ ಏನಾಯ್ತು? In those days it was really hard for me. ಆ ದಿನಗಳಲ್ಲಿ ಅದು ಬಹಳ ಕಷ್ಟವಾಗಿತ್ತು ನನಗೆ. I hardly put petrol for 20 rupees. ಬಹಳ ಅಂದ್ರೆ 20 ರೂಪಾಯಿ ಪೆಟ್ರೋಲ್ ಹಾಕ್ತಿದ್ದೆ ನಾನು ಅದಕ್ಕೆ. That too I will wait there. I will see all the people should go because only 20 rupees I am putting. I feel ashamed, right? ಪೆಟ್ರೋಲ್ ಬಂಕ್ ಅಲ್ಲಿ ನಾನು ನಿಂತ್ಕೊಂಡು ಕಾಯ್ತಾ ಇದ್ದೆ ಎಲ್ಲರೂ ಹೋಗ್ಬಿಡ್ಲಿ ಅಂತ. ಯಾಕಂದ್ರೆ 20 ರೂಪಾಯಿ ಪೆಟ್ರೋಲ್ ಹಾಕಿದ್ರೆ ಸ್ವಲ್ಪ ನಾಚಿಕೆ ಆಗತ್ತಲ್ವಾ. So the petrol bunk guy knows that he is 20 rupees guy has come. ಆ ಪೆಟ್ರೋಲ್ ಬಂಕ್ ಹಾಕುವ ಹುಡುಗನಿಗೆ ಗೊತ್ತಿತ್ತು 20 ರೂಪಾಯಿ ಒಂದು ಪೆಟ್ರೋಲ್ ಹಾಕ್ಸ್ಕೊಳ್ಳೋ ವ್ಯಕ್ತಿ ಬರ್ತಿದ್ದಾನೆ ಅಂತ. And he knows my bike exactly. ಮತ್ತೆ ನನಗೆ ನನ್ನ ಬೈಕ್ ಅವನಿಗೆ ಸರಿಯಾಗಿ ಗೊತ್ತಿತ್ತು. When I start, he will know the engine has come. ನಾನು ಬೈಕ್ ಸ್ಟಾರ್ಟ್ ಮಾಡುವಾಗ ಅವನಿಗೆ ಗೊತ್ತಿತ್ತು ಇಂಜಿನ್ ಬಂತು ಅಂತ. And he will set 20 rupees. ಮತ್ತೆ ಅವನು ಅಲ್ಲೇ ಸೆಟ್ ಮಾಡ್ತಿದ್ದ 20 ರೂಪಾಯಿ ಅಷ್ಟೇ ಹಾಕ್ಸ್ಕೊಂತಾರೆ 20 ಅಂತ. On that day, ಆ ದಿನ there was a boy called Ramesh who was sitting next to me. ರಮೇಶ್ ಎಂಬ ಹುಡುಗನ ನನ್ನ ಹಿಂದೆ ಕೂತ್ಕೊಂಡಿದ್ದಾನೆ. And Pastor Giri also knows this. ಪಾಸ್ಟರ್ ಗಿರಿ ಅವರಿಗೂ ಕೂಡ ಇದು ಗೊತ್ತು. We went. ನಾವು ಹೋದ್ವಿ ಅಲ್ಲಿಂದ. This petrol guy who was putting petrol on my bike, ನನ್ನ ಬೈಕ್ ಅಲ್ಲಿ ಪೆಟ್ರೋಲ್ ಹಾಕ್ತಿದ್ದಂತ ಹುಡುಗನು suddenly the Lord told me, ತಕ್ಷಣವೇ ನನ್ನ ಕರ್ತನು ಹೇಳಿದರು, he doesn't know about Jesus. ಯೇಸುವಿನ ಬಗ್ಗೆ ಆತನಿಗೆ ಗೊತ್ತಿಲ್ಲ. Are you with me today? ನನ್ನ ಜೊತೆ ಇದ್ದೀರಾ? I told him, ನಾನು ಆತನಿಗೆ ಹೇಳಿದೆ, you have a son. ನಿನಗೆ ಒಬ್ಬ ಮಗನಿದ್ದಾನೆ. This is prophetical. ಇದು ಪ್ರವಾದನೆಯಾಗಿ. I told him, ನಾನು ಅವನಿಗೆ ಹೇಳಿದೆ, you have a son. ನಿನಗೆ ಒಬ್ಬ ಮಗನಿದ್ದಾನೆ. He doesn't speak. ಆತನು ಮಾತಾಡುವುದಿಲ್ಲ. Suddenly he stopped the petrol. ಅವನು ಪೆಟ್ರೋಲ್ ಹಾಕ್ತಿರುವಂತದನ್ನು ಕೇಳಿ ಹಂಗೆ ಪೆಟ್ರೋಲ್ ನಿಲ್ಲಿಸ್ಬಿಟ್ಟ ಅವನು. My friend was pinching me. ನನ್ನ ಒಬ್ಬ ಸ್ನೇಹಿತರು ಹಿಂದ್ಗಡೆ ಕೂತ್ಕೊಂಡು ಹಿಂಗೆ ಜಿಗುಡ್ತಾ ಇದ್ದ ನನಗೆ. What you're doing? ಏನು ಮಾಡ್ತಿದ್ಯಪ್ಪ ನೀನು? He will kill us. ಆತ ನಿಮ್ಗೆ ಏನು I told her, ನಾನು ಅವನಿಗೆ ಹೇಳಿದೆ, he has a boy. ಅವನಿಗೆ ಒಂದು ಹುಡುಗನಿದ್ದಾನೆ. He cannot speak. ಅವನಿಗೆ ಮಾತಾಡಕ್ ಬರಲ್ಲ. After putting the petrol, ಆ ಪೆಟ್ರೋಲ್ ಹಾಕಿದ ಮೇಲೆ he cried. ಆತನ ಅಳಗೋದಕ್ಕೆ He ಪ್ರಾರಂಭಿಸಿದ. hugged me ಆತನಿಗೆ ಅಪ್ಕೊಂಡನು and said, how you know? ಮತ್ತೆ ಆತನ ಕೇಳಿದನು, ಹೇಗೆ ನಿನಗೆ ಗೊತ್ತು I ಎಂಬುದಾಗಿ. said, my Jesus speaks. ನಾನು ಹೇಳಿದೆ, ನನ್ನ ಯೇಸು ಮಾತಾಡ್ತಿದ್ರು. My Jesus speaks. ನನ್ನ ಯೇಸು ಮಾತಾಡಿದ್ರು. I said to him, ನಾನು ಆತನಿಗೆ ಹೇಳಿದೆ, I want to pray for your son. ನಿಮ್ಮ ಮಗನಿಗೋಸ್ಕರ ನಾನು ಪ್ರಾರ್ಥಿಸುತ್ತೇನೆ. And his son started to speak. ಮತ್ತು ನಿಮ್ಮ ಮಗನು ಮಾತಾಡುವುದಕ್ಕೆ ಪ್ರಾರಂಭ ಮಾಡ್ತಾನೆ. He came to Jesus. ಆತನ ಯೇಸುವಿಗೆ ಬಂದನು. I tell you, ನನಗೆ ಹೇಳ್ತೇನೆ, this boy, ಈ ಹುಡುಗನು, this boy, ಈ ಹುಡುಗನು, you come with him? You know him? You know him? Okay, you're his friend? Okay. This boy is very special. ಇವರು ಬಹಳ ವಿಶೇಷವಾದ ಒಂದು ವ್ಯಕ್ತಿಯಾಗಿದ್ದಾರೆ. You have a great calling from God. ದೇವರಿಂದ ನಿಮಗೆ ದೊಡ್ಡ ಕರೆಯುವಿಕೆ ಇದೆ. And something that is inside you. ಮತ್ತು ನಿಮ್ಮ ಒಳಗಡೆ ಏನೋ ಒಂದು ಇದೆ ವಿಚಾರ. Something. ಏನೋ ಒಂದು ವಿಚಾರ ನಿಮ್ಮ ಒಳಗಡೆ ಇದೆ. You know, when people tell me, ಜನರು ನನಗೆ ಹೇಳುವಾಗ, why God chooses some people? ಯಾಕೆ ಅಂತ ಜನರನ್ನು ದೇವರು ಆಲೋಚನೆ ಮಾಡ್ತಾರೆ. God looks at your heart. ದೇವರು ನಿಮ್ಮ ಹೃದಯವನ್ನು ನೋಡುವವರಾಗಿದ್ದಾರೆ. And God ಮತ್ತು ದೇವರು is ready to bless you ನಿಮ್ಮನ್ನು ಆಶೀರ್ವದಿಸುವುದಕ್ಕೆ ಸಿದ್ಧರಿದ್ದಾರೆ. and take you to more heights. ಮತ್ತು ಇನ್ನು ಎತ್ತರವಾದ ಸ್ಥಳಕ್ಕೆ ಆತನು ತೆಗೆದುಕೊಳ್ಳಲು ಸಿದ್ಧನಾಗಿದ್ದಾನೆ. God says to you today, you come alone, you're with ಒಬ್ಬರೇ family. ಬಂದಿದ್ರೆ ಅಥವಾ With ಫ್ರೆಂಡ್ಸ್ you. So what do? ನೀವೇನ್ ಮಾಡ್ತೀರಾ? Bank. So he's your friend? Okay, how long you have been knowing him? 1 year. So God loves him. So you're from here or you're from here? Okay. I see a promotion that is coming. ಪ್ರಮೋಷನ್ ನಿಮ್ಮ ಮುಂದೆ ಬರ್ತಿರೋದನ್ನ ನೋಡ್ತಿದ್ದೇನೆ. I'm seeing you. ನಿಮ್ಮನ್ನು ನೋಡ್ತಿದ್ದೇನೆ. You're a soul winner for God. ದೇವರಿಗೋಸ್ಕರ ನೀವು ಆತ್ಮಗಳನ್ನು ಗೆಲ್ಲುವವರಾಗಿರ್ತೀರಿ. And I'm seeing you. ಮತ್ತು ನಿಮ್ಮನ್ನು ನೋಡ್ತಿದ್ದೇನೆ. Look at his tears. It has started. ಅಲ್ಲಿ ಅವರ ಕಣ್ಣೀರು ನೋಡಿ ಅದಾಗಲೇ ಪ್ರಾರಂಭವಾಗಿದೆ. This is what God can do. ಇದೇ ದೇವರು ಮಾಡುವಂತದ್ದು. The Lord will use you. ದೇವರು ನಿಮ್ಮನ್ನು ಉಪಯೋಗಿಸ್ತಾರೆ. The Lord says, ಕರ್ತನು ಹೇಳ್ತಿದ್ದಾರೆ, where you were put into shame, ಎಲ್ಲಿ ಅವಮಾನಕ್ಕೆ ನೀವು ಒಳಗಾಗಿದ್ದೀರೋ, I declare it to you, I declare it to him. ಅವರಿಗೂ ಮತ್ತು ನಿಮಗೆ ಎಲ್ಲರಿಗೂ ಸೇರಿ ನಾನು ಘೋಷಣೆ God is going to lift you in that same place. ಅದೇ ಸ್ಥಳದಲ್ಲಿ ನಿಮ್ಮನ್ನು ಮೇಲೆ ಕೆತ್ತಿದ್ದಾರೆ. Come on somebody. ಯಾರಾದ್ರೂ ಹೊಂದಿಕೊಡ್ರಿ ಅದನ್ನ. Come on somebody. ಯಾರಾದ್ರೂ ಹೊಂದಿಕೊಡ್ರಿ. You're a very
special vessel for God. ದೇವರಿಗೋಸ್ಕರ ಬಹಳ ವಿಶೇಷವಾದ ಪಾತ್ರೆ ನೀವಾಗಿದ್ದೀರಿ. Amen. ಆಮೆನ್. You know, Jesus looks at the calling. ಯೇಸು ಕರೆಯುವಿಕೆಯನ್ನು We ನೋಡುವನಾಗಿದ್ದಾನೆ. prayed for 2 children. ಆತನು ಇಬ್ಬರು ಮಕ್ಕಳಿಗೋಸ್ಕರ ಪ್ರಾರ್ಥಿಸಿದ್ವು. We prayed for 2 children. ಆಗ್ಲೇ ಇಬ್ಬರು ಹುಡುಗರಿಗೋಸ್ಕರ ಪ್ರಾರ್ಥಿಸಿದ್ವಿ. No, 2 baby. We prayed for 1 baby for dedication. ಒಬ್ಬರು ಅಪ್ಪಿಸುವುದಕ್ಕೋಸ್ಕರ ಅಲ್ಲಿ ಪ್ರಾರ್ಥಿಸಿದ್ವು. How long they've been having issue? ಅವರಿಗೆ ಒಂದು ಎಷ್ಟು ವರ್ಷದಿಂದ ಮಕ್ಕಳಾಗಿರ್ಲಿಲ್ಲ ಅವರಿಗೆ? How many? 9 years. 9 ವರ್ಷಗಳಿಂದ. Just imagine. ಈ ರೀತಿಯಾಗಿ ಕಲ್ಪನೆ ಮಾಡ್ರಿ. His wife, the pain that should have gone through. ಅವರ ಒಂದು ಹೆಂಡತಿಯು ಹಾದು ಹೋಗಿರುವಂತಹ ಪ್ರತಿಯೊಂದು ನೋವನ್ನು. Her father-in-law, what he would have told. ಅವರ ಮಾವ ಏನೆಲ್ಲ ಹೇಳಿರ್ತಾರೆ ಅವರಿಗೆ. But God knew. ಆದ್ರೆ ದೇವರಿಗೆ ಗೊತ್ತಿತ್ತು. Their calling is higher. ಕರೆಯುವಿಕೆ ದೊಡ್ಡದಾಗಿದೆ. Come on, somebody. ಯಾರಾದ್ರೂ ಗಟ್ಟಿಯಾಗಿ ಚಪ್ಪಾಳೆ ತಟ್ರಿ. God doesn't look at your weakness. ದೇವರು ನಿಮ್ಮ ಬಲಹೀನತೆಯನ್ನು ನೋಡುವನಲ್ಲ. He is not a God who looks at your weakness. ನಿಮ್ಮ ಬಲಹೀನತೆ ನೋಡುವ ದೇವರು He ಅವರಲ್ಲ. looks at your strength. ನಿಮ್ಮ ಬಲವನ್ನು ನೋಡುವ ದೇವರಾಗಿದ್ದಾರೆ. See, when God gives you the strength, ದೇವರು ನಿಮಗೆ ಬಲ ಕೊಡುವಾಗ Thomas, ತೋಮನು he created history. ಆತನು ಇತಿಹಾಸ ಸೃಷ್ಟಿ ಮಾಡಿದನು. Just one encounter with God. ದೇವರೊಟ್ಟಿಗೆ ಒಂದೇ ಸಂದರ್ಶನ. ಗಟ್ಟಿಯಾಗಿ One encounter with God. ದೇವರೊಟ್ಟಿಗೆ ಕೇವಲ ಒಂದೇ ಸಂದರ್ಶನ. Your life will change. ನಿಮ್ಮ ಜೀವಿತ ಬದಲಾವಣೆ ಆಗುತ್ತದೆ. Your life will change. ನಿಮ್ಮ ಜೀವಿತ ಬದಲಾವಣೆ One ಆಗುತ್ತದೆ. encounter with Jesus. ಯೇಸುವಿನೊಟ್ಟಿಗೆ ಒಂದೇ ಸಂದರ್ಶನ. Today. ಈ ದಿನ is the day. ಅದೇ ದಿನವಾಗಿದೆ. Come on, somebody. ಯಾರಾದ್ರೂ ಚಪ್ಪಾಳೆ ತಟ್ಟಿ ಅದನ್ನು ಹೊಂದಿಕೊಳ್ಳ್ರಿ. Brother, put that word. When John 20:23, when Jesus blew the Holy Spirit, I want you to put like a pakabashata. The third prophetical declaration. ಮೂರನೇ ಪ್ರವಾದನೆಯ ಬಿಡುಗಡೆ. Your children's. ನಿಮ್ಮ ಮಕ್ಕಳು. Your children's. ನಿಮ್ಮ ಮಕ್ಕಳು. I tell you. ನಿಮಗೆ ಹೇಳ್ತಿದ್ದಾನೆ. In your family. ನಿಮ್ಮ ಕುಟುಂಬದಲ್ಲಿ. In your generation. ನಿಮ್ಮ ಸಂತತಿಯಲ್ಲಿ. In this church. ಈ ಒಂದು ಸಭೆಯಲ್ಲಿ. On this 29 years of anniversary. ಈ 29ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ. As the prophet of the Almighty God. ಸರ್ವಶಕ್ತನ ದೇವರ ಪ್ರವಾದಿಯಾಗಿ ನಾನು. I declare and I decree. ನಾನು ಅರಿಕೆ ಮಾಡಿ ಘೋಷಣೆ ಮಾಡ್ತೇನೆ. Your children. ನಿಮ್ಮ ಮಕ್ಕಳು. Will be powerful. ಅವರು ಬಲಶಾಲಿಗಳಾಗಿರ್ತಾರೆ. Will be rich. ಅವರು ಶ್ರೀಮಂತರಾಗಿರ್ತಾರೆ. Will be talented. ಅವರು ವಿದ್ಯಾವಂತರಾಗಿರ್ತಾರೆ. Will be glorious. ಅವರು ಮಹಿಮೆ ಉಳ್ಳದಾಗಿ Somebody give a clap. ಯಾರಾದ್ರೂ ಚಪ್ಪಾಳೆ ತಟ್ಟಿ ದೇವರಿಗೆ ಮಹಿಮೆ ಪಡಿಸ್ರಿ. Bless you. ನಿಮ್ಮನ್ನು ಆಶೀರ್ವದಿಸ್ತೇನೆ. The Lord says. ಕರ್ತನು ಹೇಳ್ತಿದ್ದಾರೆ. The Lord says. ಕರ್ತನು ಹೇಳ್ತಿದ್ದಾರೆ. The Lord says. ಕರ್ತನು ಹೇಳ್ತಿದ್ದಾರೆ. I am. ನಾನೇ honoring. ಗೌರವಿಸ್ತಿದ್ದೇನೆ. This ministry. ಈ ಸೇವೆಯನ್ನು. And my people. ಮತ್ತು ನನ್ನ ಜನರನ್ನು. I'm honoring them. ನಾನು ಅವರನ್ನು ಸನ್ಮಾನಿಸ್ತಿದ್ದೇನೆ. And God says. ಮತ್ತೆ ದೇವರು ಹೇಳ್ತಿದ್ದಾರೆ. From today. ಈ ದಿನದಿಂದ. Receive this word. ಈ ವಾಕ್ಯವನ್ನು ಹೊಂದಿಕೊಳ್ಳ್ರಿ ನೀವು. Receive this word. ಈ ವಾಕ್ಯವನ್ನು ಹೊಂದಿಕೊಳ್ಳ್ರಿ. From today. ಈ ದಿನದಿಂದ. From today. ಈ ದಿನದಿಂದ. No man. ಯಾವುದೇ ಮನುಷ್ಯನು. Will stand against you. ನಿಮ್ಮ ವಿರುದ್ಧವಾಗಿ ಯಾವ ಮನುಷ್ಯನು ನಿಂತುಕೊಳ್ಳುವುದಿಲ್ಲ. God says. ದೇವರು ಹೇಳ್ತಿದ್ದಾರೆ. No man. ಯಾವುದೇ ಮನುಷ್ಯನು. No man. ಯಾವುದೇ ಮನುಷ್ಯನು. No power. ಯಾವುದೇ ಬಲ. No demonic. ಯಾವುದೇ ದುರಾತ್ಮಗಳು. No evil spirits. ಯಾವುದೇ ಸೈತಾನನ No ಶಕ್ತಿಗಳು. spirit of death. ಯಾವುದೇ ಸಾವಿನ ಆತ್ಮ. Can stand before you. ನಿಮ್ಮ ವಿರುದ್ಧವಾಗಿ ನಿಂತುಕೊಳ್ಳಲ್ಲ. Come on, somebody praise him. ಆತನಿಗೆ ಸ್ತುತಿಯ ದೊಡ್ಡ ಚಪ್ಪಾಳೆ ತಟ್ರಿ. Praise him. ಆತನಿಗೆ ಸ್ತುತಿಯ ದೊಡ್ಡ ಚಪ್ಪಾಳೆ ತಟ್ರಿ. Praise my Jesus. ನನ್ನ ಯೇಸುವಿಗೆ ತಟ್ಟಿರಿ. Praise him. ಆತನಿಗೆ ತಟ್ಟಿರಿ. Praise him. ಆತನಿಗೆ ಸ್ತುತಿ ಮಾಡ್ರಿ. I tell you. ನಿಮಗೆ ಹೇಳ್ತೇನೆ. We have entered a greater season. ನಾವೊಂದು ದೊಡ್ಡ ಕಾಲಕ್ಕೆ ಬಂದಿದ್ದೇವೆ. A mightier season. ಒಂದು ಬಲವಾದ ಕಾಲಕ್ಕೆ. A season of grace and supernatural. ಅಸಾಧಾರಣವಾದ ಕೃಪೆಗೆ ನಾವು ಒಂದು ಕಾಲಕ್ಕೆ ಬಂದಿದ್ದೇವೆ. A
season that is going to be very powerful. ಅದು ಬಹಳ ಬಲವುಳ್ಳವಾದ ಕಾಲಕ್ಕೆ ಬಂದಿದ್ದೇವೆ. Amen. ಆಮೆನ್. Your children are going to be doctors. ನಿಮ್ಮ ಮಕ್ಕಳು ವೈದ್ಯರಾಗ್ತಾರೆ. Your children are going to be lawyers. ನಿಮ್ಮ ಮಕ್ಕಳು ಲಾಯರ್ಸ್ ಗಳಾಗ್ತಾರೆ. Your children are going to be politicians. ನಿಮ್ಮ ಮಕ್ಕಳು ರಾಜಕಾರಣಿಗಳಾಗ್ತಾರೆ. Your children are going to be rich. ನಿಮ್ಮ ಮಕ್ಕಳು ಶ್ರೀಮಂತರಾಗ್ತಾರೆ. Your children. ನಿಮ್ಮ ಮಕ್ಕಳು. God is talking about your children. ದೇವರು ನಿಮ್ಮ ಮಕ್ಕಳ ಬಗ್ಗೆ ಮಾತಾಡ್ತಿದ್ದಾರೆ. Your generation. ನಿಮ್ಮ ಸಂತತಿ. It is going to be a very, very powerful season ahead. ಮುಂದೆ ಬರುವಂತ ಕಾಲ ಅದು ಬಹಳ 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 ಬಲವಾಗಿರುತ್ತದೆ. Amen. ಆಮೆನ್. I tell you, ನಿಮಗೆ ಹೇಳ್ತೇನೆ, there are lots of ministries. ಅಲ್ಲಿ ಒಂದು ಬಹಳಷ್ಟು ಸೇವೆಗಳಿದೆ. Lots of ministries. ಬಹಳಷ್ಟು ಸೇವೆಗಳಿದೆ. Lots of servants of God. ದೇವರ ಬಹಳಷ್ಟು ಸೇವಕರಿದ್ದಾರೆ. But I tell you, ಆದ್ರೆ ನಿಮಗೆ ಹೇಳ್ತೇನೆ, God picks someone, ದೇವರು ಕೆಲವೊಬ್ಬರನ್ನು ಆರಿಸಿಕೊಳ್ತಾರೆ, puts them the grace, ಮತ್ತು ಅವರೊಳಗೆ ಕೃಪೆಯನ್ನು ಇಡ್ತಾರೆ, gives them the oil, ಮತ್ತು ಅವರಿಗೆ ಎಣ್ಣೆಯನ್ನು ಕೊಡ್ತಾರೆ, and makes them powerful. ಮತ್ತು ಅವರನ್ನು ಬಲಶಾಲಿಗಳಾಗಿ ಮಾಡ್ತಾರೆ. I told you why. ಯಾಕೆ ಅಂದ್ರೆ ನಿಮಗೆ ಹೇಳ್ತೇನೆ, When your heart is pure, ನಿಮ್ಮ ಹೃದಯ ಶುದ್ಧವಾಗಿರುವಾಗ God makes your life pure. ದೇವರು ನಿಮ್ಮನ್ನು ಮಾಡ್ತಾರೆ. Your heart has to be pure. ನಿಮ್ಮ ಹೃದಯ ಅಲ್ಲಿ ಶುದ್ಧವಾಗಿರಬೇಕು. On this resurrection day, ಈ ಒಂದು ಪುನರುತ್ಥಾನ ದಿನದಲ್ಲಿ ask God ದೇವರ ಹತ್ರ ಕೇಳ್ರಿ, to purify my heart. ನನ್ನ ಹೃದಯವನ್ನು ಶುದ್ಧೀಕರಿಸು. Before I hear the word, ನಾನು ವಾಕ್ಯ ಕೇಳೋದಕ್ಕಿಂತ ಮುಂಚೆ purify my spirit, ನನ್ನ Lord. ಆತ್ಮವನ್ನು ಶುದ್ಧಗೊಳಿಸು ಕರ್ತನೆ. Purify my heart, ನನ್ನ Lord. ಹೃದಯವನ್ನು ಶುದ್ಧಗೊಳಿಸು. Purify my heart, Jesus. ಯೇಸುವೇ, ನನ್ನ ಹೃದಯವನ್ನು ಶುದ್ಧಗೊಳಿಸು. God, ದೇವ್ರೇ, purify me. ನನ್ನನ್ನು ಶುದ್ಧಗೊಳಿಸು. Sanctify me. ನನ್ನನ್ನು ಶುಚಿಯಾಗಿ ಮಾಡು. Cleanse my heart, ನನ್ನ Lord. ಹೃದಯವನ್ನು ನೀನು ತೊಳೆ. Amen. ಆಮೆನ್. In Jesus' name. ಯೇಸುವಿನ ನಾಮದಲ್ಲಿ. Hallelujah. Hallelujah. You can be seated. Thank you so much. ಧನ್ಯವಾದಗಳು. ನೀವು ಕೂತ್ಕೊಳ್ಬಹುದು. How many of you all received the prophetical declaration? ಎಷ್ಟು ಜನ ಪ್ರವಾದನೆಯ ಘೋಷಣೆಗಳನ್ನು ಹೊಂದ್ಕೊಂಡಿದ್ದೀರಿ? Amen. ಆಮೆನ್. The prophetical declarations are so powerful. ಪ್ರವಾದನೆಯ ಘೋಷಣೆಗಳು ಬಹಳ ಬಲವಾಗಿರುತ್ತದೆ. Hallelujah. Hallelujah. You know, whatever the Lord says from here, ಇಲ್ಲಿಂದ ಕರ್ತನು ಏನೆಲ್ಲ ಹೇಳ್ತಾರೋ it happens. ಅದು ನಡೆಯುತ್ತದೆ. Hallelujah. Hallelujah. You know, God is talking about the children today. ದೇವರು ಈ ದಿನ ನಿಮ್ಮ ಮಕ್ಕಳ ಬಗ್ಗೆ ಮಾತಾಡ್ತಿದ್ದಾರೆ. Hallelujah. Hallelujah. They're seated in front of me. ನನ್ನ ಮುಂದೆ ಅವರು ಕೂತ್ಕೊಂಡಿದ್ದಾರೆ. They're going to be powerful. ಅವರು ಬಲಶಾಲಿಗಳಾಗಿರ್ತಾರೆ. They're going to be powerful. ಅವರು ಬಲಶಾಲಿಗಳಾಗಿರ್ತಾರೆ. They are the future. ಅವರೇ ಭವಿಷ್ಯತ್ತು. They're going to be supernatural. ಅವರು ಅಸಾಧಾರಣವಾಗಿರ್ತಾರೆ. Hallelujah. Hallelujah. They're going to be glorious. ಅವರು ಮಹಿಮೆ ಉಳ್ಳದಾಗಿರ್ತಾರೆ. Wow. You know, today evening I'll move more in the prophetical realm. ಪ್ರವಾದನೆಯ ಮಂಡಲದಲ್ಲಿ ಸಂಜೆ ವೇಳೆಯಲ್ಲಿ ಬಹಳಷ್ಟಾಗಿ ನಾನು ಚಲಿಸ್ತೇನೆ. But today we don't have much time. ಆದ್ರೆ ಈ ದಿನ ಮಾತ್ರ ಸಮಯ ಅಷ್ಟಾಗಿ ಇಲ್ಲ. Whatever God wants to speak, I will speak today. ದೇವರು ಏನೆಲ್ಲ ಮಾತಾಡೋಕೆ ಹೇಳ್ತಾರೆ ಅದನ್ನ ಮಾತಾಡ್ತೇನೆ. Amen. ಆಮೆನ್. So happy Easter for you. ನಿಮಗೆಲ್ಲರಿಗೂ ಈಸ್ಟರ್ ಹಬ್ಬದ ಶುಭಾಶಯಗಳು. Happy Resurrection Day for you. ಪುನರುತ್ಥಾನ ದಿನದ ಶುಭಾಶಯಗಳು. So thank you for inviting me. ನಾನು ಇಲ್ಲಿ ಆಹ್ವಾನ ಮಾಡೋದಕ್ಕಾಗಿ ನಿಮಗೆ ಧನ್ಯವಾದಗಳು. And if I would have not come, I would have missed you all. ನಾನು ಇಲ್ಲಿ ಬಂದಿರಲಿಲ್ಲ ಅಂದ್ರೆ ನಿಮ್ಮೆಲ್ಲರನ್ನೂ ಮಿಸ್ ಮಾಡ್ಕೊಂತಿದ್ದೆ ನಾನು. Hallelujah. I would have missed the pastor. ನಾನು ಪಾಸ್ಟರ್ ಅವರನ್ನು ಮಿಸ್ ಮಾಡ್ಕೊಂತಿದ್ದೆ. I would have missed this entire atmosphere. ಈ ಎಲ್ಲ ವಾತಾವರಣವನ್ನು ಮಿಸ್ ಮಾಡ್ಕೊಳ್ತಿದ್ದೆ. But every moment, ಆದರೆ ಪ್ರತಿಯೊಂದು ಕ್ಷಣ it is changing my ministry. ಅದು ನನ್ನ ಸೇವೆಯನ್ನು ಬದಲಾವಣೆ ಮಾಡ್ತಾ ಇದೆ. It is changing my season. ನನ್ನ ಕಾಲವನ್ನು ಬದಲಾವಣೆ It ಮಾಡ್ತಿದೆ. is changing me and my family. ನನ್ನನ್ನು ನನ್ನ ಕುಟುಂಬವನ್ನು ಅದು ಬದಲಾವಣೆ ಮಾಡ್ತಿದೆ. Pastor Giri is also has come with me today. ಈ ದಿನ ಪಾಸ್ಟರ್ ಗಿರಿ ಅವರು ಸಹ ನನ್ನ ಜೊತೆಗೆ ಬಂದಿದ್ದಾರೆ. So God be with you today. ಈ ದಿನ ದೇವರು ನಿಮ್ಮ ಜೊತೆಗಿರಲಿ. And I put some, you know, when I came, I don't know, I'm always muscular. But when I came these 3 days, I put some weight today. Because you have been feeding me so much. ನಾನು ಮುಂಚೆ ಇಲ್ಲಿ ಬರಕ್ಕಿಂತ ಮುಂಚೆ ಇದ್ದಾಗ ಸ್ವಲ್ಪ ಹಂಗೆ ಇದ್ದೆ. ಆದ್ರೆ ಇಲ್ಲಿ ಬಂದಾದ್ರೆ ಬಹಳಷ್ಟು ಊಟ ಮಾಡಿಸ್ತಿರೋ ಕಾರಣ ಇನ್ನೂ ಸ್ವಲ್ಪ ದಪ್ಪ ಆಗಿದ್ದೀನಿ. You know, eating kali with Pastor Amma, such a give up to her. ಮುದ್ದೆ ಅವ್ರ ಜೊತೆ ನಿಂತ್ಕೊಂಡು ಮುದ್ದೆ ಮಾಡುವುದು ತುಂಬಾ ಸಂತೋಷವಾಗಿತ್ತು. She's such a loving Amma. ಅವರು ಬಹಳ ಪ್ರೀತಿಸುವ ತಾಯಿ ಆಗಿದ್ದಾರೆ. Very good. ಬಹಳ ಒಳ್ಳೆಯದು. God has blessed you with a wonderful first lady. Amen. ಆಮೆನ್. So she's going to be very, very powerful. Amen. So today I want
I want to go into the word today, directly today. ಇದರ ನೇರವಾಗಿ ನಾವು ವಾಕ್ಯದೊಳಗೆ ಹೋಗೋಣ. In the book of John, ಯೋಹಾನ the ಪುಸ್ತಕದಲ್ಲಿ 20th chapter, ಮತ್ತು 3ನೇ ಅಧ್ಯಾಯ the 20 from 21, we are going to read. 21ರಿಂದ ನಾವು ಓದಿಕೊಳ್ಳೋಣ. Can you put John 20th chapter? Kotarika bahandara ಯೋಹಾನ 20ನೇ ಅಧ್ಯಾಯ. kele hatora mosekeri kalaba. My friends, today ನನ್ನ ಸ್ನೇಹಿತರೆ, ಈ ದಿನ God is speaking to us today in a revelation. ದೇವರು ಈ ದಿನ ಒಂದು ಪ್ರಕಟಣೆಯೊಟ್ಟಿಗೆ ನಿಮ್ಮ ಜೊತೆ ಮಾತಾಡ್ತಿದ್ದಾರೆ. Korabahandara kabo sekeri kalahanderebe. Thank you, Daddy. Thank you, Holy Spirit. In the book of John, ಯೋಹಾನ ಪುಸ್ತಕದಲ್ಲಿ we are going to read it from 20th verse. 20ನೇ ವಚನದಿಂದ ಓದಿಕೊಳ್ಳೋಣ. 20. 20ನೇ ವಚನ. Can you put, brother? Yes. Yeah. After he said this, he showed them his hands and side. The disciples overjoyed when they saw the Lord. Can you put the next verse? Again Jesus said, peace be with you. As the Father has sent me, I am sending you. Put the next verse, brother. And with that, he breathed on them and said, receive the Holy Spirit. Wow. Hallelujah. 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 Amen. Amen. I just want you to go before that. I just want you to go before that. Okay? Here we go. The 17th verse. Can you put the 17th verse? 17ನೇ ವಚನ. Okay. Can you put the 17th verse? Jesus said, do not hold on to me, for I have not ascended to the Father. Go instead to my brothers and tell them, I am ascending to my Father, your Father, to my God and your God. Amen. Amen. Today my topic is encounter with God. ಈ ದಿನ ನನ್ನ ಒಂದು ಟಾಪಿಕ್ ಏನಂದ್ರೆ ದೇವರ ಜೊತೆಗೆ ಒಂದು ಸಂದರ್ಶನ. Hallelujah. 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 You know, every man and woman in this earth, ಈ ಒಂದು ಲೋಕದ ಮೇಲಿರುವ ಪ್ರತಿಯೊಬ್ಬ ಸ್ತ್ರೀ ಮತ್ತು ಪುರುಷರು, when he has an encounter with the Lord, ಅವರು ಕರ್ತನೊಟ್ಟಿಗೆ ಒಂದು ಸಂದರ್ಶನವಾದಾಗ his life gets transformed. ಅವರ ಜೀವಿತ ಬದಲಾವಣೆ ಆಗುತ್ತದೆ. Hallelujah. Hallelujah. You know, when you read about this story, ಈ ಒಂದು ಕಥೆಯ ಬಗ್ಗೆ ನೀವು ಓದುವಾಗ, about the resurrection story, ಪುನರುತ್ಥಾನದ ಬಗ್ಗೆ, it is a historical. ಇದು ಒಂದು ಇತಿಹಾಸವಾಗಿದೆ. You know, there were lots of people who lived in this earth. ಬಹಳಷ್ಟು ಜನರು ಈ ಭೂಮಿ ಮೇಲೆ ಜೀವಿಸಿದ್ದಾರೆ. There were Sadgurus. ಅಲ್ಲಿ ಒಂದು ಗುರುಗಳಿದ್ದಾರೆ, ಸದ್ಗುರುಗಳು. They were Buddhists. ಬುದ್ಧರು ಇದ್ದಾರೆ. They were Sikhs. ಅಲ್ಲಿ ಸಿಖ್ಖರಿದ್ದಾರೆ. Religious leaders. ಧಾರ್ಮಿಕ ನಾಯಕರಿದ್ದಾರೆ. Even Babas. ಬಾಬಾಗಳು ಇದ್ದಾರೆ. Lots of people. ಬಹಳಷ್ಟು ಜನರಿದ್ದಾರೆ. But I tell you, ಆದ್ರೆ ನಿಮಗೆ ಹೇಳ್ತೇನೆ, no one resurrected from the dead. ಯಾರೊಬ್ಬರು ಮರಣದಿಂದ ಜೀವಕ್ಕೆ ಬಂದಿಲ್ಲ ಪುನರುತ್ಥಾನವಾಗಿ. Amen. You know, in our Bible school, when we studies, there is a subject called, I forgot, I forget sometimes, but the professor taught us one thing. ಒಂದು ನಮ್ಮ ಬೈಬಲ್ ಕಾಲೇಜಲ್ಲಿ ಒಂದು ವಿಷಯ ಇತ್ತು, ಅದರಲ್ಲಿ ನಮ್ಮ ಪ್ರೊಫೆಸರ್ ಒಂದು ವಿಚಾರದ ಬಗ್ಗೆ ಹೇಳ್ತಾ ಇದ್ರು. When he talked about the resurrection, ಒಂದು ಪುನರುತ್ಥಾನದ ಬಗ್ಗೆ ಅವರು ಮಾತಾಡುವಾಗ he said, ಅವ್ರು ಹೇಳ್ತಾರೆ, it is the most powerful historical movement. ಅವ್ರು ಹೇಳ್ತಾರೆ, ಇದು ಒಂದು ಬಹಳ ಬಲವಾದ ಇತಿಹಾಸದ ಘಟ್ಟವಾಗಿದೆ ಎಂಬುದಾಗಿ. Hallelujah. You and I are sitting because of the resurrection. ನಾವು ಇಲ್ಲಿ ಕುಂತಿರುವ ಕಾರಣ ಏನಂದ್ರೆ ಅದು ಪುನರುತ್ಥಾನ. If you would have not resurrected, ಯೇಸುವಲ್ಲಿ ಪುನರುತ್ಥಾನ ಆಗಿರಲಿಲ್ಲ ಅಂದ್ರೆ, we would have not sitted here. ನಾವು ಇಲ್ಲಿ ಕುತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. Amen. 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 When Jesus was on the cross, ಯೇಸು ಶಿಲುಬೆ ಮೇಲಿದ್ದಾಗ the disciples thought, ಶಿಷ್ಯರು ಅಂದ್ಕೊಂಡ್ರು, it is finished. ಇದೇ ಮುಗೀತು. Come on, somebody. ಯಾರಾದರೂ Are you flowing with me today? ನನ್ನ ಜೊತೆ ಚಲಿಸ್ತಾ ಇದ್ದೀರಾ ನೀವು? Amen. Amen. When Jesus went to the cross, ಯೇಸು ಶಿಲುಬೆ ಮೇಲೆ ಹೋದಾಗ the disciples thought, ಶಿಷ್ಯರು ಅಂದ್ಕೊಂಡ್ರು, it is complete. ಎಲ್ಲ ಮುಗೀತು, It is finished. ಇದು ಮುಗೀತು. When he was in the grave, ಆತನು ಸಮಾಧಿಯಲ್ಲಿದ್ದಾಗ the disciples were confused. ಶಿಷ್ಯರಿಗೆ ಗೊಂದಲ ಆಯಿತು. They were asking to each other, ಅವರು ಒಬ್ರಿಗೊಬ್ರು ಕೇಳ್ಕೊಳ್ತಾ ಇದ್ರು, what we are going to do. ನಾವೇನ್ ಮಾಡೋಣ ಮುಂದೆ? Can you understand? ನಿಮ್ಗೆ ಅರ್ಥ ಆಗ್ತಿದೇನಾ? You're talking about the greatest prophet, the greatest God who walked with them, ate with them, did everything with them.
ದೊಡ್ಡದಾದ ದೇವರು ಅವ್ರ ಜೊತೆ ನಡೆದದನ್ನು, ಅವ್ರ ಜೊತೆ ಕೂತ್ಕೊಂಡಿದ್ದನ್ನು, ಅವ್ರ ಜೊತೆ ನಡೆದದನ್ನು, ಅದ್ಭುತವನ್ನು ಮಾಡಿದ ದೇವರ ಜೊತೆಗೆ ಅವ್ರಿಗೆ ಇದ್ಕೊಂಡು ಮಾತಾಡ್ತಿದ್ದರು. Suddenly, ತಕ್ಷಣವೇ he's no more. ಆತನ ಇನ್ನು ಇಲ್ಲ, He's no more. ಆತನ ಇನ್ನು ಇಲ್ಲ. They were confused. ಅಲ್ಲಿ ಒಂದು ಗೊಂದಲ ಆಯಿತು. They were thinking, what is going to happen next? ಅವ್ರು ಅಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಿದ್ರೆ ಮುಂದೆ ಏನಾಗುತ್ತದೆ. Among the 12 disciples, 12 ಮಂದಿ ಶಿಷ್ಯರ ನಡುವೆ there was a man called Thomas. ಥೋಮಸ್ ಎಂಬ ವ್ಯಕ್ತಿ ಇದ್ದಾನೆ, ತೋಮನು. Hallelujah. ಹಲ್ಲೆಲೂಯಾ. This Thomas, ಈ ತೋಮನು he says to his disciples, ಆತನ ಶಿಷ್ಯರಿಗೆ ಹೇಳ್ತಾನೆ, the disciples go and tell Thomas that Jesus is resurrected. ಶಿಷ್ಯರು ಹೋಗಿ ತೋಮನಿಗೆ ಹೇಳ್ತಾರೆ ಯೇಸು ಪುನರುತ್ಥಾನವಾಗಿದ್ದಾನೆ ಎಂಬುದಾಗಿ. Thomas tells, ತೋಮನಲ್ಲಿ ಹೇಳ್ತಾನೆ, I want to see him. ನಾನು ನೋಡಬೇಕು ಆತನನ್ನು. What he says, ಆತನೇನ್ ಹೇಳ್ತಾನೆ, I want to see him. ನಾನು ಯೇಸುವನ್ನು ನೋಡಬೇಕು. I want to put my fingers on his wounds. ಆತನ ಒಂದು ಗಾಯಗಳಲ್ಲಿ ನನ್ನ ಕೈ ಹಾಕಬೇಕು ನಾನು. I want to put my fingers and see, then I will believe. ನನ್ನ ಕೈ ಯೇಸುವಿನ ಗಾಯದಲ್ಲಿ ನನ್ನ ಕೈ ಹಾಕುವ ಹೊರತು ನಾನು ಅದನ್ನು ನಂಬುವುದಿಲ್ಲ ಎಂಬುದಾಗಿ. He was talking to his disciples. ಆತನ ಶಿಷ್ಯರೊಟ್ಟಿಗೆ ಆತನು ಮಾತಾಡ್ತಿದ್ದಾರೆ. But ಆದರೆ the Lord knew the heart of Thomas. ತೋಮನ ಹೃದಯವು ಕರ್ತನಿಗೆ ಗೊತ್ತಿತ್ತು. I'm going to give you something that is really powerful. Catch this. ಇದನ್ನು ಹಿಡ್ಕೊಳ್ರಿ, ಬಹಳ ಬಲವಾದ ವಿಷಯ ನಿಮಗೆ ಹೇಳ್ತೇನೆ. Catch this. ಇದನ್ನು ಹಿಡ್ಕೊಳ್ರಿ, Catch this. ಇದನ್ನು ಹಿಡ್ಕೊಳ್ರಿ. It will change your life. ಇದು ನಿಮ್ಮ ಜೀವಿತವನ್ನು ಬದಲಾವಣೆ ಮಾಡುತ್ತದೆ. Thomas ತೋಮನು did not look at his heart. ಆತನ ಹೃದಯವನ್ನು ನೋಡ್ಲಿಲ್ಲ. The Lord Jesus did not look at his heart. ಕರ್ತನಾದ ಯೇಸು ಆತನ ಹೃದಯ ನೋಡ್ಲಿಲ್ಲ. Oh, can I release this? ಇದನ್ನು ಬಿಡುಗಡೆ ಮಾಡಬಹುದಾ? The Lord looked at his calling. ದೇವರು ಆತನ ಕರೆಯುವಿಕೆಯನ್ನು ನೋಡಿದರು. Come on. ಗಟ್ಟಿಯಾಗಿ 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 ಚಪ್ಪಾಳೆ ತಟ್ರಿ. Come on. Can you understand this? ನಿಮಗೆ ಅರ್ಥ ಆಗ್ತಿದೆನಾ ಇದು? He did not look at his weakness. ಆತನ ಬಲಹೀನತೆಯನ್ನು ಅವರು ನೋಡ್ಲಿಲ್ಲ. Man will look at your weakness. ಮನುಷ್ಯರು ನಿಮ್ಮ ಬಲಹೀನತೆ ನೋಡ್ತಾರೆ. But God will look at your calling. ಆದ್ರೆ ದೇವರು ನಿಮ್ಮ ಕರೆಯುವಿಕೆಯನ್ನು ನೋಡ್ತಾರೆ. Oh, come on, somebody. ಯಾರಾದ್ರೂ ಹೊಂದಿಕೊಳ್ಳಿ, ಚಪ್ಪಾಳೆ ತಟ್ಟದ ಗಟ್ಟಿಯಾಗಿ ಹೊಂದಿಕೊಳ್ಳ್ರಿ ಅದನ್ನ. Your calling, ನಿಮ್ಮ ಕರೆಯುವಿಕೆ, your calling ನಿಮ್ಮ ಕರೆಯುವಿಕೆ will bring the glory of God down. ದೇವರ ಮಹಿಮೆಯನ್ನು ಕೆಳಗಿಳಿದು ಬರುವ ಹಾಗೆ ಮಾಡುತ್ತದೆ. Amen. ಆಮೆನ್. God knew ದೇವರಿಗೆ ಗೊತ್ತಿತ್ತು this Thomas ಈ ತೋಮನು will transform India. ಭಾರತ ದೇಶವನ್ನು ಬದಲಾವಣೆ ಮಾಡ್ತಾನೆ ಎಂಬುದು. God knew ದೇವರಿಗೆ ಗೊತ್ತಿತ್ತು this Thomas ಈ ತೋಮನು will go to Kerala. ಕೇರಳಗೆ ಹೋಗ್ತಾರೆ ಎಂಬುದು. He will come to my state called Tamil Nadu. ನನ್ನ ರಾಜ್ಯವಾದ ತಮಿಳುನಾಡಿಗೆ ಬರ್ತಾನೆ ಎಂಬುದು ದೇವರಿಗೆ ಗೊತ್ತಿತ್ತು. I tell you, we are the most blessed. ನಾನು ನಿಮ್ಗೆ ಹೇಳ್ತೇನೆ, ನಾನು ಬಹಳಷ್ಟು ಆಶೀರ್ವದಿಸಲ್ಪಟ್ಟವರು. You know why? ಯಾಕೆ ಗೊತ್ತಾ? Thomas came to our state. ತೋಮನು ನಮ್ಮ ರಾಜ್ಯಕ್ಕೆ ಬಂದಿದ್ದನು. He came to Tamil Nadu. ತಮಿಳುನಾಡಿಗೆ ಆತನು ಬಂದಿದ್ದನು. He came to Chennai. ಚೆನ್ನೈಗೆ ಅವರು ಬಂದಿದ್ರು. He died there ಅಲ್ಲಿ ಅವರು ಸತ್ತರು. as a martyr or Ratta Sakshiya. He shed his blood for Jesus. ಯೇಸುಗೋಸ್ಕರ ರಕ್ತ ಸಾಕ್ಷಿಯಾಗಿ ಆತನು ಸತ್ತನು. Hallelujah. Hallelujah. When he stepped into Tamil Nadu, ತಮಿಳುನಾಡಿಗೆ ಅವರು ಹೆಜ್ಜೆ ಇಟ್ಟಾಗ, when he stepped to India, ಭಾರತ ದೇಶಕ್ಕೆ ಅವರು ಹೆಜ್ಜೆ ಇಟ್ಟಾಗ, my Jesus knew India, that India will be revived. ನನ್ನ ಯೇಸುವಿಗೆ ಗೊತ್ತಿತ್ತು ಭಾರತ ದೇಶ ಅಲ್ಲಿಂದ ಉಜ್ಜೀವನಗೊಳ್ಳುತ್ತದೆ ಎಂಬುದಾಗಿ. God doesn't look at your weakness. ದೇವರು ನಿಮ್ಮ ಬಲಹೀನತೆಯನ್ನು ನೋಡುವುದಿಲ್ಲ. The Bible says ಸತ್ಯವೇದ ಹೇಳ್ತದೆ, your weakness will become strong in the Lord. ನಿಮ್ಮ ಬಲಹೀನತೆಗಳು ದೇವರಲ್ಲಿ ಬಲವಾಗುತ್ತದೆ ಎಂಬುದಾಗಿ. Hallelujah. Hallelujah. You might tell me, ನೀವು ನಮಗೆ ಹೇಳ್ಬಹುದು, I have so much of weakness in my body. ನನ್ನ ಒಂದು ದೇಹದಲ್ಲಿ ಬಹಳಷ್ಟು ಬಲಹೀನತೆಗಳಿದೆ. My character, I have so much of weakness, Pastor Prophet. ನನ್ನ ಕ್ಯಾರೆಕ್ಟರ್ ಏನಂದ್ರೆ ಬಹಳಷ್ಟು ಬಲಹೀನತೆಗಳಲ್ಲಿದೆ ಪ್ರವಾದಿ. I'm weak. ನಾನು ಬಲಹೀನನು. But God doesn't look at your ಆದ್ರೆ weakness. ದೇವರು ನಿಮ್ಮ ಬಲಹೀನತೆ ನೋಡುವನಲ್ಲ. God looks at your strength. ದೇವರು ನಿಮ್ಮ ಬಲವನ್ನು ನೋಡುವನಾಗಿದ್ದಾನೆ. God looks at your calling. ದೇವರು ನಿಮ್ಮ ಕರೆಯುವಿಕೆಯನ್ನು ನೋಡುವನಾಗಿದ್ದಾನೆ. When Jesus comes to Thomas, ಯೇಸು ತೋಮನ ಹತ್ರ ಬಂದಾಗ, when Jesus comes to Thomas, ಯೇಸು ತೋಮನ ಹತ್ರ ಬಂದಾಗ the doors were closed. ಅಲ್ಲಿ ಕದಗಳು ಮುಚ್ಚಲ್ಪಟ್ಟಿತ್ತು. Amen. ಆಮೆನ್. The Bible says the doors were closed. ಅಲ್ಲಿ ಸತ್ಯವೇದ ಹೇಳ್ತದೆ, ಬಾಗಿಲೆಲ್ಲ The ಮುಚ್ಚಲ್ಪಟ್ಟಿತ್ತು. disciples were confused. ಶಿಷ್ಯರಿಗೆ ಗೊಂದಲವಾಗಿತ್ತಲ್ಲಿ. They don't know what to do ಅವರಿಗೆ next. ಗೊತ್ತಿಲ್ಲ ಮುಂದೆ ಏನು ಮಾಡಬೇಕೆಂಬುದಾಗಿ. They don't have the vision. ಅವರಿಗೆ ಒಂದು ದರ್ಶನ ಇಲ್ಲ. They don't have the plan. ಅವರಿಗೆ ಯಾವುದೇ ಒಂದು ಆಲೋಚನೆ ಇಲ್ಲ. But I tell you, ನಾನು ನಿಮಗೆ ಹೇಳ್ತೇನೆ, when you're confused, ನೀವು ಗೊಂದಲದಲ್ಲಿರುವಾಗ, when you say ನೀವು ಹೇಳ್ತೀರಿ there is no way, ಯಾವುದೇ ದಾರಿ ಇಲ್ಲ, when you say every door is closed, ಎಲ್ಲ ಬಾಗಿಲುಗಳು ಮುಚ್ಚಿದೆ ಎಂಬುದಾಗಿ when ಹೇಳುವಾಗ, the door is closed, Jesus walks in.
ಅಲ್ಲಿ ಕದಗಳು ಮುಚ್ಚಿದ್ರು ತೆರೆದ್ರು ಪರವಾಗಿಲ್ಲ, ಯೇಸು ಒಳಗಡೆ ಬರ್ತಾರೆ. When the door is closed, ಅಲ್ಲಿ ಕದಗಳು ಮುಚ್ಚಿರುವಾಗ, when people leave you, ಜನರು ನಿಮ್ಮನ್ನು ಬಿಟ್ಟು ಹೋಗುವಾಗ, when you are confused, ನೀವು ಗೊಂದಲದಲ್ಲಿರುವಾಗ, Jesus walks in. ಯೇಸುವಿನ ಒಳಗಡೆ ನಡೆದು ಬರ್ತಾರೆ. Amen. ಆಮೆನ್. Jesus walks in. ಯೇಸು ಒಳಗಡೆ ನಡೆದು ಬರ್ತಾರೆ. Hallelujah. Hallelujah. You know, during one of my meetings, ನನ್ನ ಒಂದು ಕೂಟದಲ್ಲಿ a drug addict came to my meetings. ಒಬ್ಬ ಕುಡುಕನು ನನ್ನ ಒಂದು ಮೀಟಿಂಗಿಗೆ ಬಂದನು. Not a drunkard, but he was a man who puts injection and drugs himself. ಆತನು ಕುಡುಕನಲ್ಲ, ಒಬ್ಬ ಔಷಧಿನ ಡ್ರಗ್ಸ್ ಅನ್ನು ಆತನ ಒಳಗಡೆ ಹಾಕೊಳ್ಳುವಂತ ವ್ಯಕ್ತಿಯಾಗಿದ್ದನು. A man who uses cocaine. ಕೊಕೇನ್ ಎಂಬ ಒಂದು ಔಷಧಿಯನ್ನು ಉಪಯೋಗಿಸುವವನು. He came to our meetings. ಅನ್ನೋ ಒಂದು ಕೂಟಕ್ಕೆ ಬಂದನು ಆತನು. So during that time, ಆ ಒಂದು ಸಮಯದಲ್ಲಿ that man was sitting on that last seat. ಆ ಒಂದು ಕೊನೆಯ ಸಾಲಿನಲ್ಲಿ ಅವರು ಕೂತ್ಕೊಂಡಿದ್ದರು. I was talking about the resurrection power of God. ದೇವರ ಒಂದು ಪುನರುತ್ಥಾನದ ಬಲದ ಬಗ್ಗೆ ಮಾತಾಡ್ತಿದ್ದೆ. The pastor went there, ಪಾಸ್ಟರ್ ಅಲ್ಲಿ ಹೋಗಿ and he said his volunteers to send him out. ಮತ್ತು ಅವರು ವಾಲಂಟಿಯರ್ಸ್ ಹೇಳ್ತಾರೆ ಅವನು ಹೊರ ಕಳಿಸ್ರಿ ಅಂತ. He was shouting. ಅಲ್ಲಿ ಅವರು ಕೂಗ್ತಾ ಇದ್ರು. He was doing something that was not good. ಅಲ್ಲಿ ಒಂದು ಯಾವುದೋ ಒಳ್ಳೆಯದಲ್ಲ ಅದನ್ನ ಅವರು ಮಾಡ್ತಾ ಇದ್ರಲ್ಲಿ. He was doing some mischievous things. ಯಾವುದೋ ಒಂದು ವಿಚಿತ್ರವಾಗಿ ಅಲ್ಲಿ ಮಾಡ್ತಾ ಇದ್ರು. When he was sitting there, ಅವರು ಹೊರಗಡೆ ಹಾಕಿದಾಗ, he was sitting there, ಅಲ್ಲಿ ಕೂತ್ಕೊಂಡಿರುವಾಗ the final prayer finished. ಅಲ್ಲಿ ಒಂದು ಅಂತ್ಯದ ಪ್ರಾರ್ಥನೆ ಮುಗೀತು. The man came. ಆ ವ್ಯಕ್ತಿ ಮುಂದೆ ಬಂದರು. He was walking like this. ಅವರು ಈ ರೀತಿಯಾಗಿ ಕೊಂಡ್ಕೊಂಡು ನಡೀತಿದ್ದ, ಅಲ್ಲ ತೇಲಾಡ್ಕೊಂಡು He ನಡೀತಿದ್ದಾರೆ. was walking like ಈ this. ರೀತಿಯಾಗಿ ತೇಲಾಡ್ಕೊಂಡು ನಡೀತಿದ್ದಾರೆ. Pastor, we are afraid that he will harm you. ಅವರು ಪಾಸ್ ಅವ್ರು ಹೇಳಿದ್ರೆ ನಿಮಗೆ ಒಂದು ತೊಂದರೆ ಮಾಡಬಂದಾಗಿ ಸ್ವಲ್ಪ ಭಯ ಆಗ್ತಿದೆ ಎಂಬುದಾಗಿ. I told him, ನಾನು ಅವರಿಗೆ ಹೇಳ್ದೆ, don't worry. ಚಿಂತೆ ಮಾಡಬೇಡ್ರಿ. Come on, somebody be with me. ಯಾರು Hallelujah. ನನ್ನ ಜೊತೆ ಇರಿ. Hallelujah. Hallelujah. This man, ಈ ವ್ಯಕ್ತಿಯು when he came to me, ನನ್ನ ಹತ್ರ ಬಂದಾಗ I asked him, ನಾನು ಅವ್ರಿಗೆ ಕೇಳ್ದೆ, do you want Jesus? ನಿನಗೆ ಯೇಸು ಬೇಕಾ? Hallelujah. Hallelujah. I asked him, do you want Jesus? ನಾನು ಅವರಿಗೆ ಕೇಳ್ದೆ, ನಿಮಗೆ ಯೇಸು ಬೇಕಾ? Though he was in drugs, ಅವನು ಆ ಒಂದು ಡ್ರಗ್ಸ್ ಅಲ್ಲಿ ಇದ್ರೂ ಕೂಡ, though he was confused, ಆತನು ಗೊಂದಲದಲ್ಲಿ ಇದ್ರೂ ಕೂಡ, though his mind was not stable, ಆತನ ಮೆದುಳು ಅಲ್ಲಿ ಸ್ಥಿರವಾಗಿ ಇಲ್ಲ ಅಂದ್ರೂ ಕೂಡ, though his physique was in weakness, ಆತನ ಶರೀರ ಬಲಹೀನವಾಗಿದ್ರೂ ಕೂಡ, he said, ಆತನು ಹೇಳಿದನು, I need Jesus. ನನಗೆ ಯೇಸು ಬೇಕು. I need Jesus. ನನಗೆ ಯೇಸು ಬೇಕು. I tell you today, ನಿಮಗೆ ಇದನ್ನ ಹೇಳ್ತೇನೆ. I tell you today, ಇದನ್ನ ನಿಮಗೆ ಹೇಳ್ತೇನೆ. you know, when you go outside, ನೀವು ಹೊರಗಡೆ ಹೋಗುವಾಗ, you look at a drunkard, ನೀವೊಂದು ಕುಡುಕನ ನೋಡುವಾಗ, you say he's a drunkard. ನೀವು ಹೇಳ್ತೀರಾ ಆತನು ಕುಡುಕನ ಎಂಬುದಾಗಿ. When you see a prostitute, ನೀವು ಒಬ್ಬ ವ್ಯಭಿಚಾರಿ ನೋಡುವಾಗ, you say she's not good. ನೀವು ಹೇಳ್ತೀರಾ ಅವ್ರು ಸರಿ ಇಲ್ಲ ಅಂತ. When you see a smoker, ಒಬ್ಬ ಸಿಗರೇಟ್ ಸೇರುವನು ನೋಡುವಾಗ, you say he's a smoker. ನೀವು ಹೇಳ್ತೀರಾ ಆತನು ಸಿಗರೇಟ್ When ಸೇರುವನಾಗಿದ್ದಾನೆ. you see a liar, ನೀವು ಒಂದು ಸುಳ್ಳು ಹೇಳುವುದನ್ನು ನೋಡುವಾಗ, you call him a liar. ನೀವು ಹೇಳ್ತೀರಾ ಆತನಿಗೆ ಸುಳ್ಳುಗಾರನ When you ಎಂಬುದಾಗಿ. call him a cheater. ನೀವು ಆತನಿಗೆ ಮೋಸಗಾರನ ಎಂಬುದಾಗಿ But ಹೇಳ್ತೀರಿ. when my Jesus looks, ಆದ್ರೆ ಯೇಸು ನೋಡುವಾಗ he sees them as his child. ಆತನ ಮಗುವಾಗಿ ನೋಡ್ತಾನೆ. Come on, somebody. ಯಾರಾದ್ರೂ ಗಟ್ಟಿಯಾಗಿ ಚಪ್ಪಾಳೆ ತಟ್ಟಿ. Hallelujah. 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 That is why ಅದಕ್ಕಾಗಿನೇ we need Jesus' love. ಯೇಸುವಿನ ಪ್ರೀತಿ ನಮಗೆ ಬೇಕು. Jesus showed the unconditional love. ವಿವರಣೆ ಮಾಡಕ್ಕಾಗದಿರುವಂತ ಪ್ರೀತಿಯನ್ನು ಯೇಸು When he ತೋರಿಸಿದ್ದಾರೆ. resurrected. ಆತನು ಪುನರುತ್ಥಾನವಾದಾಗ, When he resurrected. ಆತನು ಪುನರುತ್ಥಾನವಾದಾಗ, For one Thomas, ಒಂದು ಥೋಮನಿಗೆ he came. ಆತನು ಕೊಟ್ಟು ಬಂದನು. He came. ಆತನು ಒಬ್ಬ ಥೋಮನಿಗೋಸ್ಕರ ಬಂದನು. And he said, ಮತ್ತೆ ಹೇಳಿದ್ರು, Thomas, Thomas, look at my fingers. ನನ್ನ ಒಂದು ಕೈಯನ್ನು ನೋಡು. Look at my hand, Thomas. ನನ್ನ ಕೈಯನ್ನು ನೋಡು. Put your finger here. ನೀನು ನನ್ನ ಗಾಯದೊಳಗೆ ನಿನ್ನ ಕೈಯನ್ನು ಹಾಕು. Another extreme level he went. ಮತ್ತು ಇನ್ನೊಂದು ವಿಚಿತ್ರವಾದ ಘಟ್ಟಕ್ಕೆ ಆತನು ಹೋಗ್ತಾನೆ. He said, ಆತನು ಹೇಳ್ತಾನೆ, do you have fish? ನಿನ್ನ ಹತ್ರ ಮೀನುಗಳಿದೆನಾ? Hallelujah. He asked, do you have fish? ಆತನು ಕೇಳ್ತಾನೆ, ನಿನ್ನ ಹತ್ರ ಮೀನು ಇದೆನಾ? My Jesus loved fish. ನನ್ನ ಯೇಸುಗೆ ಮೀನಂದ್ರೆ ಬಹಳ ಇಷ್ಟ. When after the resurrection, ಪುನರುತ್ಥಾನ ಆದ ಮೇಲೆ just imagine. ಈ ರೀತಿಯಾಗಿ ಕಲ್ಪನೆ ಮಾಡ್ರಿ. Just imagine the King of Kings. Wow. ಈ ರೀತಿಯಾಗಿ ಕಲ್ಪನೆ ಮಾಡಿ, ರಾಜರ ರಾಜನು, The Lord of Lords. ಕರ್ತನ ಕರ್ತನು He humbled himself. ತನ್ನನ್ನು ತಾನೇ ತಗ್ಗಿಸಿಕೊಂಡು, He revealed himself. ಆತನನ್ನು ತಾನೇ ತೋರ್ಪಡಿಸಿಕೊಂಡು, He said, give me fishes. ಆತನಿಗೆ ಹೇಳ್ತಾನೆ, ನನಗೆ ಮೀನನ್ನು ಕೊಡ್ರಿ. He gave him fishes. ಆತನಿಗೆ ಮೀನನ್ನು ಕೊಟ್ರು. He ate the fish. ಆ ಮೀನನ್ನು ಊಟ ಮಾಡಿದನು. And he said, ಮತ್ತು ಆತನ ಹೇಳ್ತಾನೆ, devil will never eat. ದುರಾತ್ಮನು ಎಂದಿಗೂ ಊಟ ಮಾಡುವುದಿಲ್ಲ. And he said, ಮತ್ತು ಆತನ ಹೇಳ್ತಾನೆ, the devil will never have bones. ದುರಾತ್ಮನಿಗೆ ಯಾವುದೇ ಮೂಳೆಗಳಿರುವುದಿಲ್ಲ. Look at me. ನನ್ನನ್ನು ನೋಡ್ರಿ, I have bones. ನನಗೆ ಮೂಳೆಗಳಿದೆ. I eat fishes. ನಾನು ಮೀನುಗಳನ್ನು ತಿಂತೇನೆ. ಚಪ್ಪಾಳೆ ತಟ್ಟಿ ಅದನ್ನು ಹೊಂದಿಕೊಳ್ಳ್ರಿ.
My Jesus, ನನ್ನ ಯೇಸು, my Jesus ನನ್ನ ಯೇಸು is the living God. ಆತನು ಜೀವಿಸುವ He ದೇವರು. is the Alpha and Omega. ಆತನೇ ಆಲ್ಫಾ ಒಮೆಗಾ. He is the powerful. ಆತನು He is the ಬಲಶಾಲಿಯಾಗಿದ್ದಾನೆ. supernatural. ಆತನು ಸುಪ್ರೀಮ್ ಅಲ್ಲಿ He ಇದ್ದಾನೆ. is the supreme. ಆತನೇ ಕೊನೆಯವನಾಗಿದ್ದಾನೆ. Hallelujah. ಹಲ್ಲೆಲೂಯಾ. That is why we preach Jesus. ಅದಕ್ಕಾಗಿನೇ ಯೇಸುವಿನ ಬಗ್ಗೆ ಪ್ರಸಂಗ ಮಾಡ್ತೇವೆ. We don't care about other name. ಯಾವುದೇ ಬೇರೆ ಹೆಸರು ಬಗ್ಗೆ ಚಿಂತೆ We ಮಾಡುವುದಿಲ್ಲ. only know the name of Jesus. ನಮಗೆ ಯೇಸುವಿನ ಹೆಸರು ಅಷ್ಟೇ ಗೊತ್ತು. We only know the name of Jesus. ಯೇಸುವಿನ ಹೆಸರು ಅಷ್ಟೇ ಗೊತ್ತು ನಮಗೆ. Hallelujah. ಹಲ್ಲೆಲೂಯಾ. Why the devil terrifies when you say Jesus? ಯೇಸುವಿನ ಹೆಸರು ಹೇಳಿದಾಗ ಯಾಕೆ ಸೈತಾನ ನಡುಗ್ತಾನೆ? Hallelujah. ಹಲ್ಲೆಲೂಯಾ. When you go out there and say Giant name, it will kill you. ನೀವು ಹೊರಗಡೆ ಹೋಗಿ ಆ ಸೈತಾನ ಅಂತ ಹೇಳ್ತಾರೆ, ಜಯಂತ ಹೆಸರು ಹೇಳಿದ್ರೆ ಆದ್ರೆ ನಿಮ್ಗೆ ಸಾಯಿಸ್ಬಿಡ್ತಾನೆ. But when you say Jesus ಆದ್ರೆ name, ಯೇಸುವಿನ ಹೆಸರು ಹೇಳುವಾಗ it will go out. ಅದು ಬಿಟ್ಟು ಓಡೋಗುತ್ತದೆ. It will run. ಅದು ಓಡೋಗುತ್ತದೆ. It will run. ಅದು ಓಡೋಗುತ್ತದೆ. Hallelujah. ಹಲ್ಲೆಲೂಯಾ. Amen. ಆಮೆನ್. You know, God is just come here. I don't know. This man has a higher calling. ಈ ವ್ಯಕ್ತಿಗೆ ದೊಡ್ಡ ಕರೆಯುವಿಕೆ ಇದೆ. I don't know who he is. ಆತನು ಯಾರೆಂಬುದಾಗಿ ಗೊತ್ತಿಲ್ಲ ನನಗೆ. But your name starts with G. ಆದ್ರೆ ನಿಮ್ಮ ಹೆಸರು ಜಿ ಅಕ್ಷರದಿಂದ ಪ್ರಾರಂಭವಾಗುತ್ತದೆ. It starts with G. ಜಿ ಇಂದ ಪ್ರಾರಂಭವಾಗುತ್ತದೆ. It starts with G. ಅದು ಜಿ ಎಂಬ ಪದದಿಂದ ಅಕ್ಷರದಿಂದ ಪ್ರಾರಂಭವಾಗುತ್ತದೆ. I don't know, but God says God is giving me G. ಆದ್ರೆ ದೇವರು ನನಗೆ ಜಿ ಎಂಬ ಒಂದು ಅಕ್ಷರವನ್ನು ಕೊಡ್ತಿದ್ದಾರೆ. God is telling you today. ದೇವರು ಈ ನಮಗೆ ಹೇಳ್ತಿದ್ದಾರೆ. God has blessed you in this ministry. ದೇವರು ಈ ಸೇವೆಯಲ್ಲಿ ನಿಮ್ಮನ್ನು ಆಶೀರ್ವದಿಸಿದ್ದಾರೆ. God is telling you ದೇವರು ನಮಗೆ ಹೇಳ್ತಿದ್ದಾರೆ to put a very special seed into this ministry. ಈ ಒಂದು ಸೇವೆಯಲ್ಲಿ ಬಹಳ ವಿಶೇಷವಾದ ಬೀಜ ಬಿತ್ತಿರಿ ಎಂಬುದಾಗಿ. When you do that, ನೀವು ಆ ಬೀಜ ಬಿತ್ತುವಾಗ God will bless your family. ದೇವರು ನಿಮ್ಮ ಕುಟುಂಬವನ್ನು ಆಶೀರ್ವದಿಸ್ತಾರೆ. What is his name, brother? What? I don't know, but come on, somebody. ಯಾರಾದರೂ ಸ್ತುತಿಯ ದೊಡ್ಡ Come on, ಚಪ್ಪಾಳೆಯನ್ನು ತಟ್ಟಿರಿ. somebody. Raise your hand. ನಿಮ್ಮ ಕೈ ಮೇಲೆ ಕೆತ್ತಿರಿ. Raise your hand. ಕೈಯನ್ನು ಮೇಲೆ Raise your ಕೆತ್ತಿರಿ. hand. ಕೈ ಮೇಲೆ ಕೆತ್ತಿರಿ. Stand beside him. Come on. I tell you, ನಿಮಗೆ ಹೇಳ್ತೇನೆ, there was a season in your family. ನಿಮ್ಮ ಕುಟುಂಬದಲ್ಲಿ ಒಂದು ಕಾಲ ಇದೆ. ಕಾಲ ಇತ್ತು. When you were struggling. ನೀವು ಅಲ್ಲಿ ಬಹಳ ಕಷ್ಟಪಡ್ತಾ ಇದ್ರಿ. But now, ಆದ್ರೆ ಈಗ God has blessed you. ದೇವರು ನಿಮ್ಮನ್ನು ಆಶೀರ್ವದಿಸಿದ್ದಾರೆ. God says, ದೇವರು ಹೇಳ್ತಿದ್ದಾರೆ, be faithful ನಂಬಿಗಸ್ತರಾಗಿರಿ. to your pastor, ನಿಮ್ಮ ಸಭಾಪಾಲಕರಿಗೆ, to your man of God. ನಿಮ್ಮ ದೇವ ಸೇವಕರಿಗೆ. When you do that, ನೀವು ಅದನ್ನು ಮಾಡುವಾಗ He will give you long life. ದೇವರು ನಿಮಗೆ ದೀರ್ಘಾಯುಷ್ಯವನ್ನು ಕೊಡ್ತಾರೆ. Come on, somebody give a clap offering. ಯಾರಾದ್ರೂ ಚಪ್ಪಾಳೆ ಸ್ತುತಿಯ ಚಪ್ಪಾಳೆ ದೇವರಿಗೆ ತಟ್ರಿ. See. ನೋಡ್ರಿ, I tell you. ನಿಮಗೆ ಹೇಳ್ತೇನೆ, Sit down. Thank you so much. This is what God can do. Amen. ಇದೇ ದೇವರು ಮಾಡುವಂತದ್ದು. God, He is a God of locations. ದೇವರು ಲೊಕೇಶನ್ಸ್ ಗಳ ದೇವರಾಗಿದ್ದಾರೆ, ಸ್ಥಳಗಳ ದೇವರಾಗಿದ್ದಾರೆ. Can you understand this? ನಿಮಗೆ ಅರ್ಥ ಆಯ್ತಾ ಇದು? God knew Thomas. ದೇವರಿಗೆ ಗೊತ್ತಿತ್ತು ತೋಮನು ಏನೆಂಬುದಾಗಿ. And God knew his calling. ಮತ್ತು ದೇವರಿಗೆ ಗೊತ್ತಿತ್ತು ಆತನ ಕರೆಯುವಿಕೆ ಏನೆಂಬುದಾಗಿ. Catch this. ಇದನ್ನು ಹಿಡ್ಕೊಳ್ರಿ. Catch this. ಇದನ್ನು ಹಿಡ್ಕೊಳ್ರಿ. Tell with me, I will catch it. ನನ್ನ ಜೊತೆ ಹೇಳ್ರಿ, ನಾನು ಹಿಡ್ಕೊಂತೇನೆ. I will catch this. I will catch this. Say, catch it. ಹೇಳ್ರಿ, catch it. Hallelujah. This is the message of the resurrection. ಇದೇ ಪುನರುತ್ಥಾನದ ಪ್ರಸಂಗವಾಗಿದೆ. He doesn't look at your weakness. ನಿಮ್ಮ ಬಲಹೀನತೆಯನ್ನು ಆತನು ನೋಡುವುದಿಲ್ಲ. He looks at your calling. ನಿಮ್ಮ ಕರೆಯುವಿಕೆಯನ್ನು ಆತನು ನೋಡುವನಾಗಿದ್ದಾನೆ. God knows your calling. ದೇವರಿಗೆ ಗೊತ್ತು ನಿಮ್ಮ ಕರೆಯುವಿಕೆ ಏನೆಂಬುದಾಗಿ. God knows that you have a higher calling. ದೇವರಿಗೆ ಗೊತ್ತು ನಿಮಗೆ ದೊಡ್ಡ ಕರೆಯುವಿಕೆ ಇದೆ ಎಂಬುದಾಗಿ. Have you got this, brother? ನಿಮಗೆ ಇದು ಅರ್ಥ ಆಯ್ತದೆ? I tell you, ನಿಮಗೆ ಹೇಳ್ತೇನೆ, the beautiful thing about Jesus. ಯೇಸುವಿನ ಬಗ್ಗೆ ಒಂದು ಸುಂದರವಾದ ಸಂಗತಿ. When Jesus walks in, ಯೇಸು ಒಳಗಡೆ ನಡೆದು ಬರುವಾಗ He is a transformer. ಆತನು ರೂಪಾಂತರಗೊಳಿಸುವ ದೇವರಾಗಿದ್ದಾರೆ. When my life, ನನ್ನ ಜೀವಿತ when it was in darkness, ಅದು ಕತ್ತಲೆಯಲ್ಲಿರುವಾಗ, when Jesus walked inside, ಯೇಸು ಒಳಗಡೆ ನಡೆದು ಬಂದಾಗ life transformed. ಜೀವಿತ ರೂಪಾಂತರ ಆಯಿತು. Hallelujah. ಹಲ್ಲೆಲೂಯಾ. One day, ಒಂದು ದಿನ, Pastor Giri is a testimony here. ಪಾಸ್ಟರ್ ಗಿರಿಯವರಿಗೆ ಒಂದು ಸಾಕ್ಷಿ ಇದೆ ಇಲ್ಲಿ. That was my first experience of miracle. ಅದು ಒಂದು ಅದ್ಭುತದ ಮೊದಲನೇ ಅನುಭವ ಆಗಿತ್ತು ನನಗೆ. ನನ್ನ ಜೊತೆ ಇದ್ದೀರಾ? ನನ್ನ ಜೊತೆ ಇದ್ದೀರಾ? ಕೇಳ್ತಾ ಇದ್ದೀರಾ? Amen. ಆಮೆನ್. One day, ಒಂದು ದಿನ I was worshiping God. ನಾನು ದೇವರಿಗೆ ಆರಾಧನೆ ಮಾಡ್ತಾ ಇದ್ದೆ. My pastor's mother, ನನ್ನ ಪಾಸ್ಟರ್ ಅವರ ತಾಯಿ,
I was praying to God. ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೆ. Though I smoke, ನಾನು ಸಿಗರೇಟ್ ಸೇರಿದ್ರು ಕೂಡ, though I do all kinds of things, ಎಲ್ಲ ಬೇಡವಾದ ಕಾರ್ಯ ಮಾಡಿದ್ರು ಕೂಡ, I was a pakka gangster. ನಾನೊಬ್ಬ ಪಕ್ಕ ಗ್ಯಾಂಗ್ಸ್ಟರ್ ಆಗಿದ್ದೆ, ರೌಡಿ In ಆಗಿದ್ದೆ. my area, ನನ್ನ ಒಂದು I ಏರಿಯಾದಲ್ಲಿ will be having always the blade with me, blade and ಯಾವಾಗ್ಲೂ some knives. This was my life. ನನ್ನ ಜೀವಿತ ಹೇಗಂತಂದ್ರೆ, ನಾನು ಯಾವಾಗಲೂ ಇರುವ ಸ್ಥಳದಲ್ಲಿ ಒಂದು ಬ್ಲೇಡ್ ಅಥವಾ ಒಂದು ಕತ್ತಿ ನನ್ನ ಹತ್ರ ಯಾವಾಗಲೂ ಇರ್ತಾ ಇತ್ತು. My mother was the prayer warrior for me. ನನಗೋಸ್ಕರ ನನ್ನ ತಾಯಿ ಅವರು ಪ್ರಾರ್ಥನೆಯ ವೀರರಾಗಿದ್ದರು. When I was worshiping God, ನಾನು ದೇವರಿಗೆ ಆರಾಧನೆ ಮಾಡ್ತಿರುವಾಗ the pastor amma said, ಪಾಸ್ಟರ್ ಅಮ್ಮ ಅವರು ಹೇಳಿದ್ರು, this boy ಈ ಹುಡುಗನು will be a great one day. ಒಂದು ದಿನ ಒಬ್ಬ ದೊಡ್ಡ ವ್ಯಕ್ತಿ ಆಗ್ತಾರೆ, He will be a man of God. ಒಬ್ಬ ದೇವ ಸೇವಕರಾಗ್ತಾರೆ. There was a pastor called Vijay. ವಿಜಯ್ ಎಂಬ ಪಾಸ್ಟರ್ ಇದ್ರು ಅಲ್ಲಿ. தமிழ்ல சொல்லணும்னா, ತಮಿಳಲ್ಲಿ ಹೇಳೋದಾದ್ರೆ, இந்த அம்மா வந்து அந்த விஜய்ட்ட சொல்றாங்க, ಒಂದು ಪಾಸ್ಟರ್ ಅಮ್ಮ ಬಂದು ವಿಜಯ್ ಹತ್ರ ಹೇಳ್ತಿದ್ದಾರೆ, இந்த பையன் பெரிய ஆளா வந்துருவான், ಈ ಹುಡುಗ ಬಹಳ ದೊಡ್ಡ ವ್ಯಕ್ತಿ ಆಗ್ತಾನೆ, ஊழியக்காரனா வருவான். ಬಹಳ ದೊಡ್ಡ ಸೇವಕರಾಗ್ತಾರೆ. அவர் சொல்லியிருக்கிறார், ಅವ್ರು ಹೇಳ್ತಾ ಇದ್ರು, 1 ನಂಬರ್ பொறுக்கி இவன், ನಂಬರ್ 1 ಪೊರ್ಕಿ ಇರು ಅಂತ. இவன் வந்து ஊழியக்காரனா சத்தியமாக மாட்டான். ಇವರು ಬಂದು ದೊಡ್ಡ ಸೇವೆ ಮಾಡ್ತಾನೆ, ಅದು ಆಗದೇ ಇಲ್ಲ. இது உண்மை. ಇದು ನಿಜ, ಇದು ಸತ್ಯ. God did not look at my weakness. ದೇವರು ನನ್ನ ಬಲಹೀನತೆಯನ್ನು ನೋಡ್ಲಿಲ್ಲ, He looked at my calling. ಆತನು ನನ್ನ ಕರೆಯುವಿಕೆಯನ್ನು ನೋಡಿದನು. He looked at my calling. ನನ್ನ ಕರೆಯುವಿಕೆಯನ್ನು ಆತನು ನೋಡಿದನು. And now ಮತ್ತು ಈಗ that pastor's family saw me one day. ಒಂದಿನ ಪಾಸ್ಟರ್ ಕುಟುಂಬದವರು ನೋಡಿದ್ರು ನನಗೆ. They said, ಮತ್ತು ಅವ್ರು ಹೇಳಿದ್ರು, no one in our church has flew like you that you have done. You've always fly in the sky because you travel around the world to preach the gospel. ಅವರು ಯಾವಾಗಲೂ ಹೇಳಿದ್ರು, ನಮ್ಮ ಸಭೆಯಲ್ಲಿ ನಿನ್ನ ಹಾಗೆ ಯಾರು ಕೂಡ ದೇಶಗಳನ್ನು ಸುತ್ತಾಡಿ ಅವರು ಸುವಾರ್ತೆಯನ್ನು ಸಾರಿಲ್ಲ, ನೀನು ಇನ್ನೂ ಹೆಚ್ಚಾಗಿ ಪ್ರಯಾಣ ಮಾಡ್ತೀಯ, ಯೇಸುವಿನ ಬಗ್ಗೆ ಸುವಾರ್ತೆಯನ್ನು ಸಾರ್ತೀಯ ಎಂಬುದಾಗಿ. See, if God used this nothing vessel, ದೇವರು ಅಂತ ಏನು ಇಲ್ಲದ ಪಾತ್ರೆಯನ್ನೇ ಉಪಯೋಗಿಸಿದ್ದಾಗಿದ್ದಾರೆ, if God can use, what can I call myself? ನಾನು ಏನಂತ No words to ಹೇಳ್ಕೊಳ್ಳೋದು, call myself. ಯಾವುದೇ ಒಂದು ಪದಗಳಿಲ್ಲ ಹೇಳ್ಕೊಳ್ಳುವುದಕ್ಕೆ. But my Jesus ಆದ್ರೆ ನನ್ನ ಯೇಸು knew my calling. ಆತನಿಗೆ ಗೊತ್ತಿತ್ತು ನನ್ನ ಕರೆಯುವಿಕೆ. God doesn't look at your weakness. ದೇವರು ನಿಮ್ಮ ಬಲಹೀನತೆಯನ್ನು ನೋಡುವನಲ್ಲ, He looks at your strength. ನಿಮ್ಮ ಬಲವನ್ನು ನೋಡುವನಾಗಿದ್ದಾನೆ. He loves you. ನಿಮ್ಮನ್ನು He ಪ್ರೀತಿಸುವನಾಗಿದ್ದಾನೆ. loves you unconditionally. ನಿಮ್ಮನ್ನು ವಿವರಣೆ ಮಾಡದ ರೀತಿಯಲ್ಲಿ He ಪ್ರೀತಿಸ್ತಾನೆ. loves you unconditionally. ನಿಮ್ಮನ್ನು ವಿವರಣೆ ಮಾಡದ ರೀತಿಯಲ್ಲಿ ಆತನು He will ಪ್ರೀತಿಸ್ತಾನೆ. bless you unconditionally. ನಿಮ್ಮನ್ನು ವಿವರಣೆ ಮಾಡದ ರೀತಿಯಲ್ಲಿ He will ಆಶೀರ್ವದಿಸ್ತಾನೆ. give you unconditionally. ನಿಮ್ಮನ್ನು ಬಹಳಷ್ಟಾಗಿ ಹೆಚ್ಚು He ಮಾಡ್ತಾರೆ. will lift you ನಿಮ್ಮನ್ನು unconditionally. ಮೇಲಕ್ಕೆ ಹೆಚ್ಚಾಗಿ ಎತ್ತುತ್ತಾರೆ. He will exalt you ನಿಮ್ಮನ್ನು unconditionally. ಮೇಲಕ್ಕೆ ಎತ್ತುತ್ತಾರೆ ಅವರು ಹೆಚ್ಚಾಗಿ. That's what God can do. ದೇವರು ಅದನ್ನೇ ಮಾಡೋದಕ್ಕೆ ಸಾಧ್ಯ. Hallelujah. Hallelujah. Now, ಈಗ Thomas, ತೋಮನು he said, God, forgive me. ಅದನ್ನ ಹೇಳ್ತಾನೆ, ದೇವರೇ ನನಗೆ ಕ್ಷಮಿಸು. God said, ದೇವ್ರು ಹೇಳ್ತಾರೆ, you have seen me and believed me. ನೀನು ನನ್ನನ್ನು ನೋಡಿ ನಂಬಿದೀಯ, But ಆದರೆ the people who don't see me, believe me, are greater. ಯಾರು ನೋಡದೆ ನಂಬಿದಾರೋ ಅವರು ಬಹಳ ದೊಡ್ಡವರು. You are greater. ನೀವು ದೊಡ್ಡವರು, You are greater. ನೀವು ದೊಡ್ಡವರು, You are greater. ನೀವು ದೊಡ್ಡವರು, You are greater. ನೀವು ದೊಡ್ಡವರು. I tell you today, ಇದನ್ನ ನಿಮಗೆ ಹೇಳ್ತೇನೆ, my friends, ನನ್ನ ಸ್ನೇಹಿತರೆ, never leave Jesus. ಯೇಸುವನ್ನು ಎಂದು ಬಿಟ್ಟು ಹೋಗ್ಬೇಡ್ರಿ. Never leave your church. ನಿಮ್ಮ ಸಭೆಯನ್ನು ಬಿಟ್ಟು ಹೋಗ್ಬೇಡ್ರಿ. This church will grow. ಈ ಸಭೆ ಬೆಳೆಯುತ್ತದೆ. 10,000 souls are coming. 10,000 ಆತ್ಮಗಳು ಬರ್ತಾ ಇದೆ. I'm not a man pleaser. ನಾನು ಮನುಷ್ಯರನ್ನು ಮೆಚ್ಚುವ ವ್ಯಕ್ತಿ ಅಲ್ಲ. I believe God will open doors for me. ನಾನು ನಂಬುತ್ತೇನೆ, ದೇವರು ನನಗೋಸ್ಕರ ಬಾಗಿಲುಗಳನ್ನು ತೆರೀತಾರೆ ಎಂಬುದಾಗಿ. I don't ask for any meetings. ಯಾವುದೇ ಮೀಟಿಂಗ್ಗೋಸ್ಕರ ನಾನು ಕೇಳುವುದಿಲ್ಲ. But I tell you, ಆದ್ರೆ ನಿಮಗೆ ಹೇಳ್ತೇನೆ, your pastor is a very special man. ನಿಮ್ಮ ಪಾಸ್ಟರ್ ಬಹಳ ವಿಶೇಷವಾದ ವ್ಯಕ್ತಿ. Very special. ಬಹಳ ವಿಶೇಷವಾದ ವ್ಯಕ್ತಿ. Now I was speaking to Pastor Giri that day. ಅದನ್ನ ಪಾಸ್ಟರ್ ಗಿರಿ ಹತ್ರ ನಾನು ಮಾತಾಡ್ತಿದ್ದೆ. He's very special. ಅವರು ಬಹಳ ವಿಶೇಷವಾದವರು. You know why? ಯಾಕೆ ಗೊತ್ತಾ? He's like a child. ಅವರು ಒಂದು ಮಗುವಿನ ರೀತಿಯಲ್ಲಿದ್ದಾರೆ. Join hands with your son, pastor. ನಿಮ್ಮ ಪಾಸ್ಟರ್ ಸಂಗಡ ಕೈ ಜೋಡಿಸ್ರಿ. Join hands with the prophets. ಪ್ರವಾದಿಯ ಸಂಗಡ ಕೈ ಜೋಡಿಸ್ರಿ. Join hand with the little sister. ಆ ಒಂದು ಸಹೋದರಿಯ ಒಟ್ಟಿಗೆ ನಿಮ್ಮ ಕೈ ಜೋಡಿಸ್ರಿ. Join hands with pastor Amma. ಪಾಸ್ಟರ್ ಅಮ್ಮ ಜೊತೆಗೆ ನಿಮ್ಮ ಕೈ ಜೋಡಿಸ್ರಿ. Join hands with the vision. ಆ ಒಂದು ದರ್ಶನದೊಟ್ಟಿಗೆ ಕೈ ಸೇರಿಸ್ರಿ. Join hands with the vision. ಆ ಒಂದು ದರ್ಶನದೊಟ್ಟಿಗೆ ಕೈ ಸೇರಿಸ್ರಿ. Let us go for 10,000 souls. 10,000 ಆತ್ಮಗಳಿಗೆ ನಾವು ಹೋಗೋಣ. Come on somebody. ಯಾರಾದ್ರೂ ಗಟ್ಟಿಯಾಗಿ. Come on somebody. ಗಟ್ಟಿಯಾಗಿ. Hallelujah.
Always remember this. ಯಾವಾಗಲೂ ಇದನ್ನು ಜ್ಞಾಪಕ ಮಾಡ್ಕೊಳ್ರಿ. My God doesn't look at my weakness. ನನ್ನ ದೇವರು ಬಲಹೀನತೆಗಳನ್ನು Shall we ನೋಡುವ stand in the presence of God ದೇವರ ಪ್ರಸನ್ನತೆಯಲ್ಲಿ ನಾವು ಎದ್ದು ನಿಂತ್ಕೊಳ್ಬಹುದು. as we lift our hands towards heaven? ಪರಲೋಕದ ಕಡೆಗೆ ನಮ್ಮ ಕೈಗಳನ್ನು ಚಾಚುವ ಹಾಗೆ. Thank you, Holy Spirit, for the word today. ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ ಪರಿಶುದ್ಧಾತ್ಮನೇ. Thank you, Holy Spirit, for the word today. ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ ಪರಿಶುದ್ಧಾತ್ಮನೇ. Thank you, Holy Spirit, for the word ಈ today. ದಿನದ ವಾಕ್ಯಕ್ಕಾಗಿ ಸ್ತೋತ್ರ ಪರಿಶುದ್ಧಾತ್ಮನೇ. Thank you, Holy Spirit, for the word today. ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ ಪರಿಶುದ್ಧಾತ್ಮನೇ. Thank you, Holy Spirit, for the word ಈ today. ದಿನದ ವಾಕ್ಯಕ್ಕಾಗಿ ಸ್ತೋತ್ರ You ಪರಿಶುದ್ಧಾತ್ಮನೇ. are great. ನೀನು ದೊಡ್ಡವನು, You are glorious. ನೀನು ಮಹಿಮೆ ಉಳ್ಳವನು, You are supernatural. ನೀನು You ಅಸಾಧಾರಣವಾದವನು, are supreme God. ನೀನು ಕೊನೆಯ On ದೇವರಾಗಿದ್ದೀಯ. this resurrection ಈ day, ಒಂದು ಪುನರುತ್ಥಾನದ ದಿನದಲ್ಲಿ we worship you. ನಿಮ್ಮನ್ನು ಆರಾಧಿಸ್ತೇವೆ, We praise you. ನಿಮ್ಮನ್ನು ಸ್ತುತಿಸ್ತೇವೆ, We exalt you. ನಿಮ್ಮನ್ನು ಮೇಲಕ್ಕೆ ಎತ್ತುತ್ತೇವೆ. We say that you are the living God. ನಾವು ಹೇಳ್ತೇವೆ ನೀನೇ ಜೀವಿಸಿರುವ ದೇವರು. The Bible says, ಸತ್ಯವೇದ ಹೇಳ್ತದೆ, the Bible says, ಸತ್ಯವೇದ ಹೇಳ್ತದೆ, the disciples were there. ಶಿಷ್ಯರು ಅಲ್ಲಿದ್ರು. Jesus comes. ಯೇಸು ಬಂದ್ರು, He blew the Holy Spirit. ಪರಿಶುದ್ಧಾತ್ಮನನ್ನು ಊದಿದರು. And he said, ಮತ್ತು ಅವ್ರು ಹೇಳಿದರು, receive the power. ಆ ಬಲವನ್ನು ಹೊಂದಿಕೊಳ್ಳ್ರಿ. Without the Holy Spirit, ಯಾವುದೇ ಪರಿಶುದ್ಧಾತ್ಮನಿಲ್ಲದೆ we cannot move. ನಾವು ಚಲಿಸಕ್ಕಾಗಿಲ್ಲ. That is why Jesus said, ಅದಕ್ಕಾಗಿನೇ ಯೇಸು ಹೇಳಿದರು, receive my spirit. ನನ್ನ ಆತ್ಮವನ್ನು ಹೊಂದಿಕೊಳ್ಳ್ರಿ. Receive it. ಅದನ್ನು ಹೊಂದಿಕೊಳ್ಳಿರಿ. Receive my spirit. ನನ್ನ ಆತ್ಮವನ್ನು ನೀವು ಹೊಂದಿಕೊಳ್ಳ್ರಿ. Receive it. ಅದನ್ನು ಹೊಂದಿಕೊಳ್ಳ್ರಿ. That's why Jesus blew it. ಅದನ್ನೇ ಯೇಸು ಊದಿದರು. After that, ಅದಾದ ಮೇಲೆ their life transformed. ಜೀವಿತಗಳು ರೂಪಾಂತರಗೊಂಡವು, Ministry transformed. ಸೇವೆಗಳು ರೂಪಾಂತರಗೊಂಡವು, Everything transformed. ಎಲ್ಲವೂ ರೂಪಾಂತರಗೊಂಡವು. You know why? ಯಾಕೆ ಗೊತ್ತಾ? Without the Holy Spirit, you cannot do anything. ಪರಿಶುದ್ಧಾತ್ಮನು ಇಲ್ಲದೆ ನೀವು ಏನು ಮಾಡಕ್ಕಾಗಲ್ಲ. Without the anointing, we cannot move. ನಾವು ಅಭಿಷೇಕ ಇಲ್ಲದೆ ಚಲಿಸಕ್ಕಾಗಲ್ಲ. On this resurrection ಈ day, ಒಂದು ಪುನರುತ್ಥಾನದ ದಿನದಲ್ಲಿ God doesn't look at your weakness. ದೇವರು ನಿಮ್ಮ ಬಲಹೀನತೆಯನ್ನು ನೋಡುವನಲ್ಲ, God looks at your calling. ದೇವರು ನಿಮ್ಮ ಕರೆಯುವಿಕೆಯನ್ನು Come ನೋಡುವನಾಗಿದ್ದಾನೆ. on, raise your hand and say, ಯಾರಾದ್ರೂ ನಿಮ್ಮ ಕೈ ಮೇಲೆ ಕೆತ್ತಿ ಹೇಳ್ರಿ, God looks at my calling. ದೇವರು ನನ್ನ ಕರೆಯುವಿಕೆಯನ್ನು ನೋಡುವನಾಗಿದ್ದಾನೆ. God looks at my calling. ದೇವರು ನನ್ನ ಕರೆಯುವಿಕೆಯನ್ನು My ನೋಡುವನಾಗಿದ್ದಾನೆ. calling is higher. ನನ್ನ ಕರೆಯುವಿಕೆ ದೊಡ್ಡದು, My calling is greater. ನನ್ನ ಕರೆಯುವಿಕೆ ಬಹಳ My ಉನ್ನತವಾದದ್ದು, calling is glorious. ನನ್ನ ಕರೆಯುವಿಕೆ ಮಹಿಮೆಯುಳ್ಳದ್ದು, My calling is powerful. ನನ್ನ ಕರೆಯುವಿಕೆ ಬಲವುಳ್ಳದ್ದು, My calling is supernatural. ನನ್ನ ಕರೆಯುವಿಕೆ My ಅಸಾಧಾರಣವಾದದ್ದು, calling is supreme. ನನ್ನ ಕರೆಯುವಿಕೆ ಅದು ದೊಡ್ಡದಾಗಿದೆ. Come on, somebody put up to God today. ಯಾರಾದ್ರೂ ಚಪ್ಪಾಳೆ ತಟ್ಟದ್ರೆ ಹೊಂದಿಕೊಳ್ಳ್ರಿ. Rakabata raba satelekash. A loving Father, ಪ್ರೀತಿಸುವ ತಂದೆ, we praise you, we honor you today. ಈ ದಿನ ನಿಮ್ಮನ್ನು ಸ್ತುತಿಸ್ತೇವೆ, ಗೌರವ On ಸಲ್ಲಿಸ್ತೇವೆ. this resurrection day, ಈ ಪುನರುತ್ಥಾನದ ದಿನದಲ್ಲಿ we bless everyone. ಪ್ರತಿಯೊಬ್ಬರನ್ನು ಆಶೀರ್ವದಿಸ್ತೇವೆ. Cover them with your precious blood. ನಿನ್ನ ಅಮೂಲ್ಯವಾದ ರಕ್ತದಿಂದ ಅವರನ್ನು You ಆವರಿಸು. don't look at our weakness. ನಮ್ಮ ಬಲಹೀನತೆ ನೋಡುವುದಿಲ್ಲ, You look at our strength. ನಮ್ಮ ಬಲವನ್ನು ನೋಡುವನಾಗಿದೆ. You look at our calling. ನಮ್ಮ ಕರೆಯುವಿಕೆ ನೋಡುವನಾಗಿದೆ. Thomas, you do not look at Thomas' weakness, oh Father. ತಂದೆ, ನೀನು ತೋಮನ ಒಂದು ಬಲಹೀನತೆ ನೋಡಲಿಲ್ಲ, You looked at his calling. ಆತನ ಕರೆಯುವಿಕೆಯನ್ನು ನೋಡಿದೆ. You looked at his calling. ಆತನ ಕರೆಯುವಿಕೆ ನೋಡಿದೆ. We declare and we decree, ನಾವು ಅರಿಕೆ ಮಾಡಿ ಘೋಷಣೆ ಮಾಡ್ತೇವೆ, in the name of Jesus, ಯೇಸುವಿನ ನಾಮದಲ್ಲಿ your children's calling is higher. ನಿಮ್ಮ ಮಕ್ಕಳ ಕರೆಯುವಿಕೆ ದೊಡ್ಡದಾಗಿದೆ. Your calling is higher. ನಿಮ್ಮ ಕರೆಯುವಿಕೆ ದೊಡ್ಡದಾಗಿದೆ. Your calling is higher. ನಿಮ್ಮ ಕರೆಯುವಿಕೆ ದೊಡ್ಡದಾಗಿದೆ. Your calling is supernatural. ನಿಮ್ಮ ಕರೆಯುವಿಕೆ ಅಸಾಧಾರಣವಾಗಿದೆ. Your calling is supreme. ನಿಮ್ಮ ಕರೆಯುವಿಕೆ ಅದು ಮಹತ್ವವುಳ್ಳದಾಗಿದೆ. In the name of Jesus, ಯೇಸುವಿನ ನಾಮದಲ್ಲಿ we bless them, Father. ಅವರನ್ನು ಆಶೀರ್ವದಿಸ್ತೇವೆ Cover ತಂದೆ. them with your blood. ನಿಮ್ಮ ರಕ್ತದಲ್ಲಿ ಆವರಿಸ್ತೇವೆ. In Jesus' name we pray. ಯೇಸುವಿನ ನಾಮದಲ್ಲಿ ನಾವು And ಪ್ರಾರ್ಥಿಸ್ತೇವೆ. people of God say, ಮತ್ತು ದೇವ ಮಕ್ಕಳು ಹೇಳ್ರಿ, Amen. ಆಮೆನ್. Thank you, Jesus. ವಂದನೆ ಯೇಸುವೆ.